Hello everyone, welcome back to my channel. Previous videos alli I have already solved state level preparatory examination question paper up to 3 marks question. ಈ ಒಂದು ವಿಡಿಯೋದಲ್ಲಿ I am going to solve 4 marks and 5 marks questions. So ಇಲ್ಲಿ ಫಸ್ಟ್ ಗೆ ನಮಗೆ graphical method ಬರುತ್ತೆ. So it is very important as we all know. 4 marks ಗೆ ಕಂಪಲ್ಸರಿ ನಮಗೆ ಕೇಳ್ತಾರೆ. So ಇಲ್ಲಿ ನೋಡಿ, find the solution of the given pair of linear equations by graphical method. So two equations ಇದೆ, that is x plus y is equals to 5 and 3x minus y is equals to 3. So ಇಲ್ಲಿ ಫಸ್ಟ್ ನಮಗೆ equation ax plus by plus c ಅಥವಾ is equals to c ಈ ಒಂದು ಫಾರ್ಮುಲಾ ಇದೆನಾ ಅಂತ ಹೇಳಿ ಚೆಕ್ ಮಾಡ್ಕೊಂತೀವಿ. ಸೊ ಎರಡು ಈಕ್ವೇಷನ್ ನಮಗೆ ಸೇಮ್ ಫಾರ್ಮುಲಾ ಇದೆ. ಸೊ ಆವಾಗ ನಾವೇನು ಮಾಡ್ತೀವಿ, ಇದನ್ನ ಈಕ್ವೇಷನ್ 1 ಅಂತ ತಗೊಂತೀವಿ, ಸೆಕೆಂಡ್ ಈಕ್ವೇಷನ್ 3x minus y is equals to 3. ಸೊ ಇವಾಗ ಒಂದೊಂದೇ ಈಕ್ವೇಷನ್ ನಾವು ಸಪ್ರೇಟ್ ಆಗಿ ತಗೊಂಡು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇವಾಗ ಕನ್ಸಿಡರ್ ಈಕ್ವೇಷನ್ 1. ಸೊ ಫಸ್ಟ್ ಈಕ್ವೇಷನ್ 1 ತಗೊಂಡು ಸಾಲ್ವ್ ಮಾಡೋಣ. ಸೊ ದಟ್ ಈಸ್ x plus y is equals to 5. ಸೊ ಈಕ್ವೇಷನ್ 1 ತೊಗೊಂಡ್ಮೇಲೆ ಇಲ್ಲೇನು ಮಾಡಬೇಕು ಅಂತ ಹೇಳಿದರೆ, ಯಾವುದಾದ್ರೂ ಒಂದು ವೇರಿಯೇಬಲ್ಗೆ ನಾವು ಸಾಲ್ವ್ ಮಾಡ್ಕೊತೀವಿ. ಯೂಶ್ವಲಿ ವಿ ಸಾಲ್ವ್ ಇಟ್ ಫಾರ್ ವೈ. ಸೊ ವೈಗೆ ಸಾಲ್ವ್ ಮಾಡ್ಕೊಂಡ್ರೆ ಇಲ್ಲಿ ಪ್ಲಸ್ ವೈ ಇದೆ. ಸೊ ಜಸ್ಟ್ ನಾನು ವೈ ಅಂತ ಅಷ್ಟೇ ಬರ್ಕೊತೀನಿ. ದೆನ್ ಈ ಕಡೆ ಆರ್ ಎಚ್ ಎಸ್ ನಮಗೆ 5 ಇದೆ. ಇಲ್ಲಿ ಪ್ಲಸ್ ಎಕ್ಸ್ ಈ ಕಡೆ ಹೋದರೆ ಏನಾಗುತ್ತೆ, ಮೈನಸ್ ಎಕ್ಸ್. ಸೊ ವೈಗೆ ಈ ರೀತಿ ಸಾಲ್ವ್ ಮಾಡ್ಕೊಂಡ್ವಿ. ಸೊ ಇದಾದಮೇಲೆ ಇವಾಗ ನಾವು ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡ್ಕೊತ ಹೋಗೋಣ. ಸೊ ಇಲ್ಲಿ ಒಂದು ಬಾಕ್ಸ್ ಹಾಕ್ಕೊತೀವಿ ಈ ರೀತಿ ಎಕ್ಸ್ ವೈ. ಸೊ ಇಲ್ಲಿ ನೀವು ಮಿನಿಮಮ್ 3 ಪಾಯಿಂಟ್ಸ್ನ ಫೈಂಡ್ ಔಟ್ ಮಾಡ್ಕೊಂಡ್ರೆ ಸಾಕು. ಸೊ ಇವಾಗ ಎಕ್ಸ್ ಮತ್ತು ವೈ ಟೇಬಲ್ ಹಾಕ್ಕೊಂಡ್ಮೇಲೆ ಇಲ್ಲಿ ಸಿಂಪಲ್ಲಾಗಿ ನಾವು ಎಕ್ಸ್ಗೆ ಓನ್ ವ್ಯಾಲ್ಯೂಸ್ ಕೊಡ್ತಾ ಹೋಗೋಣ. ಸೊ ನಾನಿಲ್ಲಿ ಜಸ್ಟು 0 1 2 ಸೊ ಇಷ್ಟೇ ವ್ಯಾಲ್ಯೂಸ್ ಕೊಡಿ. ಇಲ್ಲಿ ನೀವು 8 10 ಈ ರೀತಿ ನೀವು ನೆಗೆಟಿವ್ ವ್ಯಾಲ್ಯೂಸ್ ಜಾಸ್ತಿ ಕೊಡೋ ಅವಶ್ಯಕತೆ ಇಲ್ಲ. ಸಿಂಪಲ್ಲಾಗಿ 0 1 2 ಈ ರೀತಿ ಸಿಂಪಲ್ ವ್ಯಾಲ್ಯೂಸ್ ಕೊಟ್ಟರೆ ಸಾಕು. ಇವಾಗ ಫಸ್ಟು ವೈ ಈಸ್ ಈಕ್ವಲ್ಸ್ ಟು ಫಸ್ಟು 0ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಅವಾಗ ಏನಾಗುತ್ತೆ, 5 ಮೈನಸ್ ಎಕ್ಸ್ ಜಾಗದಲ್ಲಿ 0 ಹಾಕಿದ್ರೆ ಏನಾಗುತ್ತೆ 0. ಸೊ 5 ಮೈನಸ್ 0 ಈಸ್ 5. ಸೊ ಎಕ್ಸ್ 0 ಇದ್ದಾಗ ವೈ ವ್ಯಾಲ್ಯೂ ಎಷ್ಟು 5. ನೆಕ್ಸ್ಟ್ ಸೆಕೆಂಡ್ ಒನ್ ವ್ಯಾಲ್ಯೂ ಏನಿದೆ 1 ತೊಗೊಂಡಿದ್ದೀವಿ. ಸೊ ಅದು ಕೂಡ ಏನಾಗುತ್ತೆ, ವೈ ಈಸ್ ಈಕ್ವಲ್ಸ್ ಟು 5 ಮೈನಸ್ ಇದೆ ಈ ಈಕ್ವೇಷನಲ್ಲಿ ಮೈನಸ್ ಎಕ್ಸ್ ಜಾಗದಲ್ಲಿ 1 ಹಾಕ್ತೀನಿ. ಸೊ ದಟ್ ಈಸ್ 5 ಮೈನಸ್ 1 ಈಸ್ 4. ಸೊ ಎಕ್ಸ್ ಇದ್ದಾಗ ವೈ ವ್ಯಾಲ್ಯೂ ಎಷ್ಟು 4. ಸೊ ಇದೇ ರೀತಿ ಥರ್ಡ್ ವ್ಯಾಲ್ಯೂನು ಫೈಂಡ್ ಔಟ್ ಮಾಡ್ಕೊತೀನಿ. ದಟ್ ಈಸ್ ವೈ ಈಸ್ ಈಕ್ವಲ್ಸ್ ಟು 5 ಮೈನಸ್ ಎಕ್ಸ್ ವ್ಯಾಲ್ಯೂ 2 ತೊಗೊಂಡಿದ್ದೀನಿ. ಸೊ ಇಟ್ ವಿಲ್ ಬಿಕಮ್ 5 ಮೈನಸ್ 2 ದಟ್ ಈಸ್ 3. ಸೊ ಎಕ್ಸ್ 2 ಇದ್ದಾಗ ವೈ ವಿಲ್ ಬಿಕಮ್ 3. ಸೊ ಫಸ್ಟ್ ಈಕ್ವೇಷನ್ದು ಈ ಥರ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡ್ಕೊತೀವಿ. ಇವಾಗ ಸಿಮಿಲರ್ಲಿ ಸೆಕೆಂಡ್ ಈಕ್ವೇಷನ್ ಕನ್ಸಿಡರ್ ಮಾಡಿಬಿಟ್ಟು ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಕನ್ಸಿಡರ್ ಈಕ್ವೇಷನ್ 2. ಸೊ ಈಕ್ವೇಷನ್ 2 ಏನಿದೆ ಇಲ್ಲಿ ನಮಗೆ 3x ಮೈನಸ್ ವೈ ಈಸ್ ಈಕ್ವಲ್ಸ್ ಟು 3. ಸೊ ಇವಾಗ ವೈಗೆ ಸಾಲ್ವ್ ಮಾಡ್ಕೊತೀನಿ. ಸೊ ಇಲ್ಲೇನಿದೆ ಮೈನಸ್ ವೈ ಇದೆ, ಇಲ್ಲಿ ಬರೀ ಪ್ಲಸ್ ವೈ ಇತ್ತು. ಸೊ ಜಸ್ಟ್ ವೈ ತೊಗೊಂಡೆ, ಇಲ್ಲಿ ಮೈನಸ್ ವೈ ಇದೆ. ಸೊ ವೈ ಜೊತೆಗೆ ಯಾವ್ಯಾವ ಟರ್ಮ್ಸ್ ಇರುತ್ತೆ ಅದನ್ನು ತೊಗೋಬೇಕಾಗುತ್ತೆ. ಸೊ ದಟ್ ಈಸ್ ಮೈನಸ್ ವೈ ಇದೆ. ಸೊ ಮೈನಸ್ ವೈನ ಕನ್ಸಿಡರ್ ಮಾಡೋಣ. ದೆನ್ ಇಲ್ಲಿ 3 ಇದೆ, ಈ ಪ್ಲಸ್ 3 ಈ ಕಡೆ ಹೋದರೆ ಏನಾಗುತ್ತೆ, ಮೈನಸ್ 3x ಪ್ಲಸ್ 3x ಈ ಕಡೆ ಬಂದರೆ ಮೈನಸ್ 3x. ಸೊ ಇಲ್ಲಿ ಇರೋ ಮೈನಸ್ನು ಕೂಡ ಈ ಕಡೆ ಶಿಫ್ಟ್ ಮಾಡ್ಕೊತೀವಿ. ಅವಾಗ ಏನಾಗುತ್ತೆ, ವೈ ಈಸ್ ಈಕ್ವಲ್ಸ್ ಟು ಮೈನಸ್ ಆಫ್ 3 ಮೈನಸ್ 3x. ಸೊ ಇವಾಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, ಮೈನಸ್ ಇಂಟು ಇಲ್ಲೇನಾದ್ರೂ ಪ್ಲಸ್ ಇರುತ್ತೆ. ಸೊ ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್ 3. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 3x. ಆರ್ ಯು ಕ್ಯಾನ್ ರೈಟ್ ಇಟ್ ಆ್ಯಸ್ ವೈ ಈಸ್ ಈಕ್ವಲ್ಸ್ ಟು 3x ಮೈನಸ್ 3. ಸೊ ಈ ರೀತಿ ನೀವು ಬರ್ಕೊಬೋದು. ಅಥವಾ ಇದನ್ನು ಇನ್ನೊಂದು ಮೆಥಡ್ ನಾವು ಯಾವ ರೀತಿ ಮಾಡ್ಬೋದು ಅಂತ ಹೇಳಿದ್ರೆ ಆರ್. ಸೊ ಇವಾಗ ಇಲ್ಲಿ 3xನ ಹಾಗೆ ಇಟ್ಕೊಳ್ಳೋಣ. ಈ ಪ್ಲಸ್ 3ನ ಈ ಕಡೆ ತೊಗೊಂಬಂದ್ರೆ ಏನಾಗುತ್ತೆ, ಮೈನಸ್ 3. ಈ ಪ್ಲಸ್ ವೈ ಈ ಕಡೆ ಹೋದರೆ ಮೈನಸ್ ವೈ ಈ ಕಡೆ ಹೋದರೆ ಏನಾಗುತ್ತೆ, ಪ್ಲಸ್ ವೈ. ದಟ್ ಈಸ್ ವೈ ಈಸ್ ಈಕ್ವಲ್ಸ್ ಟು 3x ಮೈನಸ್ 3. ಈ ರೀತಿಯೂ ನೀವು ಸಿಂಪಲ್ಲಾಗಿ ಮಾಡ್ಬೋದು. ಬಟ್ ಕನ್ಫ್ಯೂಷನ್ ಆಯಿತು ಅಂತ ಹೇಳಿದ್ರೆ ಈ ರೀತಿ ನೀವು ಸಿಂಪ್ಲಿಫಿಕೇಷನ್ ಮಾಡ್ಕೋಬೋದು. ಸೊ ಇವಾಗ ಸೇಮ್ ಪ್ರೊಸೀಜರ್, ಇವಾಗ ಟೇಬಲ್ ಹಾಕ್ಕೊಂಡು ಎಕ್ಸ್ ಮತ್ತು ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊತಾ ಹೋಗೋಣ. ಸೊ ಇಲ್ಲಿ ಆಲ್ರೆಡಿ ಏನು ನಾವು ಈಕ್ವೇಷನ್ 1ಗೆ ಹೇಗೆ ಸಾಲ್ವ್ ಮಾಡ್ಕೊಂಡಿದ್ದೀವಿ, ಎಕ್ಸ್ ವ್ಯಾಲ್ಯೂ ಓನ್ ಕೊಡ್ತಾ, ಅದೇ ರೀತಿ ಇಲ್ಲೂ ಕೂಡ ಸೇಮ್ ಪ್ರೊಸೀಜರ್. ಸೊ ಎಕ್ಸ್ ವೈ. ಸೊ ಇಲ್ಲೂ ಕೂಡ ನಾನು 0 1 2 ಸಿಂಪಲ್ ವ್ಯಾಲ್ಯೂಸ್ ತೊಗೊತೀನಿ. ಸೊ ಇವಾಗ ಏನಾಗುತ್ತೆ ವೈ ವ್ಯಾಲ್ಯೂ. ಸೊ ವೈ ಈಸ್ ಈಕ್ವಲ್ಸ್ ಟು 3. ಇಲ್ಲಿ 3x ಅಂತ ಹೇಳಿದರೆ 3 ಇಂಟು ಎಕ್ಸ್ ಆಗುತ್ತೆ. ಸೊ ಇಲ್ಲಿ 0 ಇದೆ ಫಸ್ಟಿಗೆ, ಅವಾಗ ಏನಾಗುತ್ತೆ 3 ಇಂಟು 0 ಮೈನಸ್ 3. ಸೊ ವಿಚ್ ಈಸ್ ಈಕ್ವಲ್ಸ್ ಟು 3 0s 0 ಮೈನಸ್ 3. 0 ಮೈನಸ್ 3 ಈಸ್ ಮೈನಸ್ 3. ಸೊ ಎಕ್ಸ್ 0 ಇದ್ದಾಗ ವೈ ಈಸ್ ಮೈನಸ್ 3. ಸಿಮಿಲರ್ಲಿ ಎಕ್ಸ್ 1. ಸೊ ಅವಾಗ ಏನಾಗುತ್ತೆ 3 ಇಂಟು 1 ಮೈನಸ್ 3 ಈಸ್ ಈಕ್ವಲ್ಸ್ ಟು 3 1s 3 ಮೈನಸ್ 3 ಈಸ್ ಈಕ್ವಲ್ಸ್ ಟು 0. ಸೊ ಎಕ್ಸ್ 1 ಇದ್ದಾಗ ವೈ 0. ನೆಕ್ಸ್ಟ್ ವೈ ಈಸ್ ಈಕ್ವಲ್ಸ್ ಟು 3. ಇಲ್ಲಿ ಎಕ್ಸ್ ವ್ಯಾಲ್ಯೂ 2 ಕೊಡ್ತೀನಿ. ಅವಾಗ ಏನಾಗುತ್ತೆ ಇಂಟು 2 minus 3. So that is 3 2s are 6 minus 3.
6 minus 3 is 3. ಸೊ x2 ಇದ್ದಾಗ y 3. ಸೊ ಈ ರೀತಿ ಪಾಯಿಂಟ್ಸ್ನ ಫೈಂಡ್ ಔಟ್ ಮಾಡ್ಕೊತೀವಿ. ಸೊ ಇದಾದಮೇಲೆ ಇವಾಗ ಗ್ರಾಫ್ನ ಡ್ರಾ ಮಾಡ್ತಾ ಹೋಗೋಣ. ಸೊ ಇಲ್ಲಿ ನಾನು ಗ್ರಾಫಿಕಲ್ ಅಂದರೆ ಪ್ರಾಪರ್ ಗ್ರಾಫ್ ಶೀಟ್ ತೊಗೊಂಡಿಲ್ಲ, ಜಸ್ಟ್ ಗ್ರಾಫ್ ನಿಮಗೆ ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು ಅದಕ್ಕೆ ರಿಲೇಟೆಡ್ ಒಂದು ಶೀಟ್ನ ತೊಗೊಂಡಿದ್ದೀನಿ. ಸೊ ಇವಾಗ ಈ ರೀತಿ ನಾವು ಒಂದು ವರ್ಟಿಕಲ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಸೊ ದಿಸ್ ಈಸ್ ಅವರ್ ವೈ ಆ್ಯಕ್ಸಿಸ್. ಸಿಮಿಲರ್ಲಿ ಈ ರೀತಿ ಹಾರಿಜಾಂಟಲ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ದಿಸ್ ಈಸ್ ಅವರ್ ಎಕ್ಸ್ ಆ್ಯಕ್ಸಿಸ್. ಸೊ ಇದು ಎವ್ರಿ ಗ್ರಾಫಿಗೂ ನಮಗೆ ಇಂಪಾರ್ಟೆಂಟು. ದಿಸ್ ಈಸ್ ವೈ ಡ್ಯಾಶ್, ಈ ಕಡೆ ಎಕ್ಸ್ ಡ್ಯಾಶ್. ಸೊ ಎರಡೂ ಲೈನ್ಸ್ ಏನು ಜಾಯಿನ್ ಆಗುತ್ತೆ, ದಟ್ ಈಸ್ 0. ಸೊ ಇವಾಗ ಈ ಕಡೆ ಪಾಸಿಟಿವ್ ವ್ಯಾಲ್ಯೂಸ್ ಕೊಡ್ತಾ ಹೋಗ್ತೀವಿ. ದಟ್ ಈಸ್ 1 2 3 4 5 6 7. ಸೊ ದೆನ್ ನಮಗೆ ಲೆಫ್ಟ್ ಸೈಡು ನೆಗೆಟಿವ್ ವ್ಯಾಲ್ಯೂಸು -1 -2 -3 -4 -5 -6. ದೆನ್ ವೈ ಆ್ಯಕ್ಸಿಸಲ್ಲಿ ಮೇಲ್ಗಡೆ ಏನಿದೆ ಅಲ್ಲಿ ಪಾಸಿಟಿವ್ ವ್ಯಾಲ್ಯೂಸ್ ಬರುತ್ತೆ. ಸೊ ದಟ್ ಈಸ್ 1 2 3 4 5 6 ಆ್ಯಂಡ್ ಸೊ ಆನ್. ದೆನ್ ಕೆಳಗಡೆ ನೆಗೆಟಿವ್ ವ್ಯಾಲ್ಯೂಸು -1 -2 -3 -4 -5 ಸಾಕು. ಸೊ ಇವಾಗ ಈ ರೀತಿ ಹಾಕಿದ ಮೇಲೆ ಸ್ಕೇಲ್ ಬರ್ಕೊಳ್ತೀವಿ. ದಟ್ ಈಸ್ ಸ್ಕೇಲ್. ಸೊ ಸ್ಕೇಲ್ ಈಸಿ ಬರೆಯೋದು. ದಟ್ ಈಸ್ ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್ ಅಂತ ಹೇಳಿ ಈ ರೀತಿ ಬರ್ಕೊಳ್ತೀವಿ. ಬರ್ಕೊಂಡ್ಮೇಲೆ ಈಸ್ ಈಕ್ವಲ್ಸ್ ಟು, ಇಲ್ಲಿ ನಾವು ಎಷ್ಟೆಷ್ಟು ಬಾಕ್ಸಿಗೆ ತೊಗೊಂಡಿವಿ, ಒಂದೊಂದು ಬಾಕ್ಸಿಗೆ ಡಿಫ್ರೆನ್ಸ್ ತೊಗೊಂಡಿದ್ದೀವಿ. ದಟ್ ಈಸ್ 1 centimeter ಈಸ್ ಈಕ್ವಲ್ಸ್ ಟು 1 centimeter ಈಸ್ ಈಕ್ವಲ್ಸ್ ಟು. ಸೊ ಒಂದೊಂದು ಸೆಂಟಿಮೀಟರ್ಗೆ ನಾವು ಒಂದೊಂದು ಡಿಫ್ರೆನ್ಸ್ ತೊಗೊಂಡಿದ್ದೀವಿ. ಸೊ ಅದಕ್ಕೆ ಈಸಿಯಾಗಿ ಇದನ್ನು ಹೇಗೆ ಬರಿತೀವಿ ಅಂತ ಹೇಳಿದರೆ 1 centimeter ಈಸ್ ಈಕ್ವಲ್ಸ್ ಟು 1 unit. ಸೊ ಇದು ಕೂಡ 1 centimeter ಈಸ್ ಈಕ್ವಲ್ಸ್ ಟು 1 unit. ಸೊ ಇಫ್ ಯು ಹ್ಯಾವ್ ಟೇಕನ್ 2 ಡಿಫ್ರೆನ್ಸ್, ಅವಾಗ ಏನು ಬರ್ತೀವಿ, 1 centimeter ಈಸ್ ಈಕ್ವಲ್ಸ್ ಟು 2 unit ಅಂತ ಹೇಳಿ ಬರಿತೀವಿ. ಸೊ ನಿಮಗೆ ಸ್ಕೇಲು ಯಾವ ರೀತಿ ಬೇಕೋ, ವ್ಯಾಲ್ಯೂಸ್ ನಮಗೆ ಹೇಗೆ ಬಂದಿರುತ್ತೆ ಅದು ನೋಡಿಕೊಂಡು ನಾವು ವ್ಯಾಲ್ಯೂಸ್ನ ತೊಗೊಳ್ತಾ ಹೋಗ್ತೀವಿ. ಸೊ ಇವಾಗ ಫಸ್ಟ್ ಈಕ್ವೇಷನ್ ಏನಿದೆ, ಎಕ್ಸ್ 0 ಇದ್ದಾಗ ವೈ 5. ಸೊ ಎಕ್ಸಲ್ಲಿ 0, ಎಕ್ಸ್ ಆ್ಯಕ್ಸಲ್ಲಿ 0 ಇದ್ದಾಗ ವೈ ಆ್ಯಕ್ಸಲ್ಲಿ 5. ಸೊ ಅಂದರೆ ಪಾಯಿಂಟ್ ನಮಗೆ ಇಲ್ಲಿ ಬರುತ್ತೆ. ಸೊ ದಿಸ್ ಈಸ್ 0, 5. ದೆನ್ ಎಕ್ಸ್ 1 ಇದ್ದಾಗ ವೈ 4. ಸೊ ಎಕ್ಸ್ 1 ಇದ್ದಾಗ ವೈ 4 ಅಂದರೆ ಪಾಯಿಂಟು ಇಲ್ಲಿ ಬರುತ್ತೆ. ಸೊ 1, 4. ಎಕ್ಸ್ 2 ಇದ್ದಾಗ ವೈ 3. ಸೊ ಎಕ್ಸ್ 2 ಇದ್ದಾಗ ವೈ 3 ಅಂದರೆ ವೈಯಲ್ಲಿ 3 ಅಂದರೆ ಪಾಯಿಂಟು ಇಲ್ಲಿ ಬರುತ್ತೆ. ಸೊ ದಿಸ್ ಈಸ್ 2, 3. ಸೊ ಇದು ಫಸ್ಟ್ ಈಕ್ವೇಷನ್ದು ನಮಗೆ ಪಾಯಿಂಟ್ಸ್ ಆಯಿತು. ಇವಾಗ ಇದನ್ನು ನಾವು ಲೈನ್ ಜಾಯಿನ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಈ 3 ಪಾಯಿಂಟ್ಸ್ನ ಸೇರಿಸಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಸೊ ಎಷ್ಟಾಗುತ್ತೋ ಅಷ್ಟು ಎಕ್ಸ್ಟೆಂಡ್ ಮಾಡ್ಕೊಳ್ರಿ ಆದಷ್ಟು. ಸೊ ದಿಸ್ ಈಸ್ ಫಸ್ಟ್ ಈಕ್ವೇಷನ್ ಲೈನ್. ದಟ್ ಈಸ್ ಫಸ್ಟ್ ಈಕ್ವೇಷನ್ ಏನಿದೆ ನಮಗೆ, ಫಸ್ಟ್ ಈಕ್ವೇಷನ್ x + y ಈಸ್ ಈಕ್ವಲ್ಸ್ ಟು 5. ಸೊ ಇದು x + y ಈಸ್ ಈಕ್ವಲ್ಸ್ ಟು 5 ಫಸ್ಟ್ ಈಕ್ವೇಷನ್ದು ಲೈನ್ ಆಯಿತು. ಇವಾಗ ಸಿಮಿಲರ್ಲಿ ಸೆಕೆಂಡ್ ಈಕ್ವೇಷನ್ದು ಬರ್ಕೊಳ್ಳೋಣ. ಸೊ ಎಕ್ಸ್ 0 ಇದ್ದಾಗ y -3. ಸೊ ಎಕ್ಸ್ 0 ಇದ್ದಾಗ y -3 ಅಂದರೆ ಕೆಳಗಡೆ ಬರುತ್ತೆ. ಸೊ ದಿಸ್ ಈಸ್ 0, -3. ನೆಕ್ಸ್ಟ್ ಎಕ್ಸ್ 1 ಇದ್ದಾಗ y 0. ಎಕ್ಸ್ 1 ಇದ್ದಾಗ ಎಕ್ಸ್ ಎಕ್ಸಲ್ಲಿ 1 ಅಂದರೆ ಇಲ್ಲಿ ಬರುತ್ತೆ. y 0 ಅಂದರೆ ಸೊ ಇದೇ ಪಾಯಿಂಟ್ ಬರುತ್ತೆ. ಸೊ ಇದು 1, 0. ನೆಕ್ಸ್ಟ್ ಎಕ್ಸ್ 2 ಇದ್ದಾಗ ವೈ 3. ಸೊ ಎಕ್ಸ್ 2 ಇದ್ದಾಗ ವೈ 3. ಸೊ ಪಾಯಿಂಟು ಇದೇ ಪಾಯಿಂಟಿಗೆ ಬರುತ್ತೆ 2, 3. ಸೊ ಇವಾಗ ಅಗೇನ್ ಈ 3 ಪಾಯಿಂಟ್ಸ್ನ ಜಾಯಿನ್ ಮಾಡೋಣ. ಸೊ 0, -3 1, 0 ಆ್ಯಂಡ್ 2, 3. ಸೊ ಈ 3 ಪಾಯಿಂಟ್ಸ್ನ ಜಾಯಿನ್ ಮಾಡಿ ಒಂದು ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ತೀವಿ. ಸೊ ದಿಸ್ ಈಸ್ ಅವರ್ ಸೆಕೆಂಡ್ ಈಕ್ವೇಷನ್ ಲೈನ್. ದಟ್ ಈಸ್ ಸೆಕೆಂಡ್ ಈಕ್ವೇಷನ್ ಏನಿದೆ, 3x - y ಈಸ್ ಈಕ್ವಲ್ಸ್ ಟು 3x - y ಈಸ್ ಈಕ್ವಲ್ಸ್ ಟು ವಾಟ್ 3. ಸೊ ಇದು ಸೆಕೆಂಡ್ ಈಕ್ವೇಷನ್ದು ಏನು ಲೈನ್ ಆಯಿತು. ಸೊ ಇವಾಗ ಈ ಎರಡೂ ಲೈನ್ ನಮಗೆ ಇಂಟರ್ಸೆಕ್ಟ್ ಆಗಿದೆ. ದಟ್ ಈಸ್ 2, 3ಯಲ್ಲಿ ಎರಡೂ ಲೈನ್ಸ್ ನಮಗೆ ಇಂಟರ್ಸೆಕ್ಟ್ ಆಗಿದೆ. ಸೊ ಇಲ್ಲಿ ಏನು ಬರಿತೀವಿ, x ಈಸ್ ಈಕ್ವಲ್ಸ್ ಟು 2 ಆ್ಯಂಡ್ y ಈಸ್ ಈಕ್ವಲ್ಸ್ ಟು 3 ಆರ್ ದಿ ಸೊಲ್ಯೂಷನ್. ಸೊ ಈ ಲಾಸ್ಟ್ ಸ್ಟೆಪ್ ಬರೀಲಿಲ್ಲ ಅಂತ ಹೇಳಿದ್ರೆ ಯು ವಿಲ್ ಲೂಸ್ 1 ಮಾರ್ಕ್ಸ್. ಸೊ ಈ 1 ಮಾರ್ಕ್ಸ್ ಬರಬೇಕು ಅಂತ ಹೇಳಿದರೆ ಲಾಸ್ಟಿಗೆ ಎಕ್ಸ್ ಮತ್ತು ವೈ ವ್ಯಾಲ್ಯೂಸ್ನ ಬರಿತಾ ಹೋಗಬೇಕು. ಸೊ ಇದು ಗ್ರಾಫಿಕಲ್ ಮೆಥಡ್ ಆಯಿತು. ಸೊ ನೆಕ್ಸ್ಟ್ 35th ಕ್ವಶನ್ ಏನಿದೆ, ಎ ಮೋಟಾರ್ ಬೋಟ್
whose speed is 18 km per hour in still water takes 1 hour more to go 24 km upstream than the time taken to return downstream to the same spot. Find the speed of the stream. ಸೊ ಈ ಥರ ಕ್ವಶನ್ ನಮಗೆ ಏನು ಸ್ಪೀಡ್ ಪ್ರಾಬ್ಲಮ್ ಇದೆ ಕ್ವಾಡ್ರಾಟಿಕ್ ಇಕ್ವೇಷನಲ್ಲಿ ಇಂಪಾರ್ಟೆಂಟು. ಸೊ ಇಲ್ಲಿ ನಾವೇನು ಫೈಂಡ್ ಔಟ್ ಮಾಡಬೇಕು, ಫೈಂಡ್ ದ ಸ್ಪೀಡ್ ಆಫ್ ದ ಸ್ಟ್ರೀಮ್. ಸೊ ಇಲ್ಲಿ ಲೆಟ್ ಅಸ್ ಅಸ್ಯೂಮ್ speed of stream be x kilometer per hour. So and they have given a motor boat whose speed is 18 kilometer per hour. So ಇಲ್ಲಿ speed of motor boat ಅಥವಾ ಸ್ಪೀಡ್ ಆಫ್ ಮೋಟಾರ್ is equals to 18 km per hour takes 1 hour more to go 24 km. So here distance will become 24 km. So total distance is 24 km. So they have given upstream and downstream. Upstream ಅಂತ ಹೇಳಿದ್ರೆ ಈ ರೀತಿ ಮೇಲ್ಗಡೆ ಏನು ಹೋಗುತ್ತಲ್ಲ, ಸೊ ದಟ್ ಈಸ್ ಅಪ್ಸ್ಟ್ರೀಮ್ ಆ್ಯಂಡ್ ಡೌನ್ಸ್ಟ್ರೀಮ್ ಅಂತ ಹೇಳಿದ್ರೆ ಕೆಳಗಡೆ ಬರೋದು. ಸೊ ಯೂಶ್ವಲಿ ನಾವು ನೋಡ್ತೀವಿ, ಸೊ ಅಪ್ಸಲ್ಲಿ ಏನಾಗುತ್ತೆ ನಮಗೆ ಸ್ಪೀಡು ಡಿಕ್ರೀಸ್ ಆಗುತ್ತೆ, ಅದೇ ಡೌನಲ್ಲಿ ಇತ್ತು ಅಂತ ಹೇಳಿದರೆ ಸ್ಪೀಡು ನಮಗೆ ಇನ್ಕ್ರೀಸ್ ಆಗುತ್ತೆ. ಸೊ ಅದೇ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಇಲ್ಲಿ ನಾವು ಇವಾಗ ಸಿಂಪ್ಲಿಫೈ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಏನಿದೆ, ಅಪ್ಸ್ಟ್ರೀಮಲ್ಲಿ ನಮಗೆ ಸ್ಪೀಡ್ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಸ್ಪೀಡ್ ಇನ್ upstream is equals to ನಮಗೆ ಸ್ಪೀಡ್ ಆಫ್ ದಿ ಮೋಟರ್ ಅಟ್ ಸ್ಟಿಲ್ ವಾಟರ್ ಎಷ್ಟಿದೆ, 18 ಇದೆ. ಸೊ ಅಪ್ಸ್ಟ್ರೀಮಲ್ಲಿ ಏನಾಗುತ್ತೆ ನಮಗೆ ಸ್ಪೀಡು ಸ್ಟ್ರೀಮ್ ಸ್ಪೀಡ್ಗಿಂತ ಕಡಿಮೆ ಆಗುತ್ತೆ. ಸೊ ದಟ್ ಈಸ್ 18 - x ಕಿಲೋಮೀಟರ್ ಪರ್ ಅವರ್. ಅದೇ ಇವಾಗ ಡೌನ್ ಸ್ಟ್ರೀಮಲ್ಲಿ ಏನಾಗುತ್ತೆ, ಸ್ಪೀಡ್ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ಸ್ಪೀಡ್ ಇನ್ ಡೌನ್ ಸ್ಟ್ರೀಮ್ is equals to 18 plus x kilometer per hour. So we know that a relation between speed, distance and time, that is time is equals to distance by speed. So ಈ ಒಂದು ಫಾರ್ಮುಲಾನ ಇಲ್ಲಿ ಯೂಸ್ ಮಾಡ್ಕೊಳ್ತೀವಿ ನಾವು. ಸೊ ಇಲ್ಲಿ ಟೈಮ್ ಟೇಕನ್ ಇನ್ ಅಪ್ಸ್ಟ್ರೀಮ್, ಟೈಮ್ ಟೇಕನ್ ಇನ್ ಅಪ್ಸ್ಟ್ರೀಮ್. ಸೊ ಅಪ್ಸ್ಟ್ರೀಮಲ್ಲಿ ಟೈಮ್ ಏನಾಗುತ್ತೆ ನಮಗೆ, ಟೈಮ್ ಟೇಕನ್ ಇನ್ ಅಪ್ಸ್ಟ್ರೀಮ್ ಇಸ್ ಈಕ್ವಲ್ಸ್ ಟು, ಸೊ ಅಪ್ಸ್ಟ್ರೀಮ್ ಅಂದರೆ ಇಲ್ಲಿ ಡಿಸ್ಟೆನ್ಸ್ ಸೇಮ್ ಇದೆ, ದಟ್ ಈಸ್ 24 ಕಿಲೋಮೀಟರ್, ದಟ್ ಈಸ್ 24 ಡಿವೈಡೆಡ್ ಬೈ ಅಪ್ಸ್ಟ್ರೀಮಲ್ಲಿ ಸ್ಪೀಡ್ ಏನಿದೆ ನಮಗೆ 18 - x. ಸೊ 18 - x hours. ಸೊ ದಿಸ್ ಈಸ್ ಟೈಮ್ ಇನ್ ಅಪ್ಸ್ಟ್ರೀಮ್. ಸಿಮಿಲರ್ಲಿ ಟೈಮ್ ಇನ್ ಡೌನ್ ಸ್ಟ್ರೀಮ್ ನೋಡ್ಕೊಳ್ಳೋಣ. ಸೊ ಟೈಮ್ ಟೇಕನ್ ಇನ್ ಡೌನ್ ಸ್ಟ್ರೀಮಲ್ಲಿ ಟೈಮ್ ಎಷ್ಟಾಗುತ್ತೆ, ಟೈಮ್ ಟೇಕನ್ ಇನ್ ಡೌನ್ ಸ್ಟ್ರೀಮ್ ಈಸ್ ಈಕ್ವಲ್ಸ್ ಟು, ಸೊ ಹಿಯರ್ ಡಿಸ್ಟೆನ್ಸ್ ಈಸ್ ಸೇಮ್, ದಟ್ ಈಸ್ 24 ಆ್ಯಂಡ್ ದ ಸ್ಪೀಡ್ ಇನ್ ಡೌನ್ ಸ್ಟ್ರೀಮ್ ಈಸ್ 18 + x hours. ಸೊ ದೇ ಹ್ಯಾವ್ ಗಿವನ್ ಅ ಕಂಡೀಷನ್. ಸೊ ಅಲ್ಲಿ ಒಂದು ಕಂಡೀಷನ್ ಕೊಟ್ಟಿದ್ದಾರೆ, ಏನು ಅಂತ ಹೇಳಿದರೆ, ಎ ಮೋಟಾರ್ ಬೋಟ್ whose speed is 18 km per hour in still water takes 1 hour more to go 24 km upstream than time taken to return downstream. ಅಂದರೆ ಅಪ್ಸ್ಟ್ರೀಮಿಗೆ ಹೋಗುವಂತಹ ಟೈಮು ಡೌನ್ ಸ್ಟ್ರೀಮಿಗೆ ಬರುವಂತಹ ಟೈಮ್ಗಿಂತ 1 hour ಜಾಸ್ತಿ ಇದೆ. ಸೊ ಅಂದರೆ ಅಪ್ಸ್ಟ್ರೀಮಲ್ಲಿ ತೊಗೊಂಡಿರುವಂತಹ ಟೈಮು ಡೌನ್ ಸ್ಟ್ರೀಮ್ ಟೈಮ್ಗಿಂತ 1 hour ಜಾಸ್ತಿ ಇದೆ. ಸೊ ಇದನ್ನು ನಾವು ಇವಾಗ ಈಕ್ವೇಷನ್ ಫಾರ್ಮಲ್ಲಿ ಬರ್ಕೊಂಡ್ವಿ ಅಂತ ಹೇಳಿದರೆ, ಸೊ ಅಪ್ಸ್ಟ್ರೀಮಲ್ಲಿ ಟೈಮ್ ಏನಿದೆ ನಮಗೆ 24 ಡಿವೈಡೆಡ್ ಬೈ 18 - x ಈಸ್ ಈಕ್ವಲ್ಸ್ ಟು, ಅಂದರೆ ಅಪ್ಸ್ಟ್ರೀಮಲ್ಲಿ ತೊಗೊಂಡಿರುವಂತಹ ಟೈಮು ಡೌನ್ ಸ್ಟ್ರೀಮಲ್ಲಿ ತೊಗೊಂಡಿರುವಂತಹ ಟೈಮ್, ದಟ್ ಈಸ್ 24 ಡಿವೈಡೆಡ್ ಬೈ 18 + x ಗಿಂತ 1 hour ಜಾಸ್ತಿ ಇದೆ, ದಟ್ ಈಸ್ +1. ಸೊ ಇದು ಫ್ರಮ್ ಕ್ವಶನ್ ನಾವು ಈ ರೀತಿ ಈಕ್ವೇಷನ್ನ ಬರ್ಕೊಳ್ತೀವಿ. ಅಂದರೆ ಇದೇನೋ ನಮಗೆ 1 hour ಡೌನ್ ಸ್ಟ್ರೀಮ್ಗಿಂತ ಅಪ್ ಸ್ಟ್ರೀಮಲ್ಲಿ ಜಾಸ್ತಿ ತಗೊಳುತ್ತೆ ಅಂತ ಹೇಳೋದು. ಸೊ ಇವಾಗ ಇದನ್ನು ನಾವು ಕ್ವಾಡ್ರಾಟಿಕ್ ಈಕ್ವೇಷನಿಗೆ ರೆಡ್ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಇವಾಗ ಫಸ್ಟು 24 ಡಿವೈಡೆಡ್ ಬೈ 18 - x. ಸೊ ಇಲ್ಲಿ ಎಕ್ಸ್ ಇರೋ ಟರ್ಮ್ಸನ್ನು ಒಂದು ಕಡೆ ಬರ್ಕೋಣ. ಸೊ ಇಲ್ಲಿ +24 ಬೈ 18 + x ನಮಗೆ ಲೆಫ್ಟ್ ಸೈಡ್ ಬಂದರೆ ಏನಾಗುತ್ತೆ, -24 ಡಿವೈಡೆಡ್ ಬೈ 18 +
ಎಕ್ಸ್ ಇಸ್ ಈಕ್ವಲ್ಸ್ ಟು 1. ಸೊ ಇವಾಗ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಸೊ ಇಲ್ಲೇನಿದೆ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಇದೆ. ಸೊ ಇಲ್ಲಿ ಡಿನಾಮಿನೇಟರ್ ಎರಡು ಡಿಫ್ರೆಂಟ್ ಇದೆ ಹೌದಾ. ಸೊ ಈ ರೀತಿ ಇದ್ದಾಗ ಏನು ಮಾಡ್ತೀವಿ ನಾವು ಬೇಸ್ನ ಮಲ್ಟಿಪ್ಲೈ ಮಾಡ್ತೀವಿ. ಸೊ 18 ಮೈನಸ್ ಎಕ್ಸ್ ಇಂಟು 18 ಪ್ಲಸ್ ಎಕ್ಸ್. ದೆನ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 24 ಇಂಟು 18 ಪ್ಲಸ್ ಎಕ್ಸ್ ಮೈನಸ್ 24 ಇಂಟು 18 ಮೈನಸ್ ಎಕ್ಸ್. ಸೊ ಇದು ನಮಗೆ ಏನು ರ್ಯಾಷನಲ್ ನಂಬರ್ ಅಡಿಷನಲ್ ಸಬ್ಟ್ರಾಕ್ಷನ್ ಬರುತ್ತೆ. ಡಿನಾಮಿನೇಟರ್ಸ್ನ ಮಲ್ಟಿಪ್ಲೈ ಮಾಡಿ ದೆನ್ ಕ್ರಾಸ್ ಮಲ್ಟಿಪ್ಲೈ ಇಟ್ ವಿತ್ ಈಚ್ ಅದರ್ಸ್ ನ್ಯೂಮರೇಟರ್ ಅಷ್ಟೇ. ಸೊ ಇವಾಗ ನೆಕ್ಸ್ಟು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಎರಡು ಟರ್ಮ್ಸ್ ಇದೆ, ಎರಡು ಟರ್ಮಲ್ಲೂ 24 ಕಾಮನ್ ಇದೆ. ಸೊ ಐ ವಿಲ್ ಟೇಕ್ 24 ಆ್ಯಸ್ ಅ ಕಾಮನ್. ಸೊ ಇಲ್ಲೇನು ಉಳಿಯುತ್ತೆ 18 ಪ್ಲಸ್ ಎಕ್ಸ್. ಸೊ ಈ ಒಂದು ಟರ್ಮಲ್ಲಿ ಇಲ್ಲಿ ನೋಡಿ ಮೈನಸ್ ಆಫ್ 18 ಮೈನಸ್ ಎಕ್ಸ್. ಸೊ ಇದನ್ನು ಬೇಕಾದ್ರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಯಾಕಂದರೆ ಇಲ್ಲಿ ಮೈನಸ್ ಇದೆ. ಸೊ ಮೈನಸ್ ಎರಡಕ್ಕೂ ಅಪ್ಲೈ ಆಗುತ್ತೆ. ಸೊ ಯು ಕಾಂಟ್ ರೈಟ್ ಇಟ್ ಆಸ್ ಮೈನಸ್ 18 ಮೈನಸ್ ಎಕ್ಸ್ ಅಂತ ಬರೆದ್ರೆ ರಾಂಗ್ ಆಗುತ್ತೆ. ಸೊ ಮೈನಸ್ ಬರ್ಕೊಂಡು 18 ಮೈನಸ್ ಎಕ್ಸ್ ಬ್ರ್ಯಾಕೆಟಲ್ಲಿ ಫಸ್ಟ್ ಬರ್ಕೊಳ್ಳೋಣ, ಆಮೇಲೆ ಬೇಕಿದ್ರೆ ಸಿಂಪ್ಲಿಫೈ ಮಾಡೋಣ. ಸೊ ವಿಚ್ ಈಸ್ ಈಕ್ವಲ್ಸ್ ಟು 1. ಸೊ ಇಲ್ಲಿ ನೋಡಿ 18 ಮೈನಸ್ ಎಕ್ಸ್ ಇಂಟು 18 ಪ್ಲಸ್ ಎಕ್ಸ್. ಸೊ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ a minus b into a plus b. So a minus b into a plus b ಅಂತ ಹೇಳಿದ್ರೆ ಹೇಗೆ ಬರಿತೀವಿ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. ಸೊ ಇಲ್ಲಿ ಏನಾಗುತ್ತೆ a ಸ್ಕ್ವೇರ್ ಜಾಗದಲ್ಲಿ 18 ಸ್ಕ್ವೇರ್ ಇದೆ. ಸೊ ಡಿವೈಡೆಡ್ ಬೈ 18 ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಆರ್ ಯು ಕ್ಯಾನ್ ಮಲ್ಟಿಪ್ಲೈ ಇಟ್ ಆ್ಯಂಡ್ ರೈಟ್ ಇಟ್ ಈಸ್ ಅಂದರೆ 18 ಇಂಟು 18 ಇಂಟು ಎಕ್ಸ್ ದೆನ್ ಎಕ್ಸ್ ಇಂಟು 18 ಎಕ್ಸ್ ಇಂಟು ಎಕ್ಸ್. ಸೊ ವಿಚ್ ವಿಲ್ ಬಿ ಲಾಂಗರ್. ಸೊ ಇಲ್ಲಿ ಡೈರೆಕ್ಟ್ ನಾವು ಐಡೆಂಟಿಟಿ ಅಪ್ಲೈ ಮಾಡಿಬಿಟ್ವಿ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಈಸಿಯರ್. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ 24 ಇಲ್ಲಿ ಬ್ರ್ಯಾಕೆಟ್ ಓಪನ್ ಮಾಡ್ಕೊಳ್ಳೋಣ 18 ಪ್ಲಸ್ ಎಕ್ಸ್. ಸೊ ಮೈನಸ್ ಇಂಟು ಪ್ಲಸ್ ಇದ್ದರೆ ಮೈನಸ್ 18. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್. ಸೊ ವಿಚ್ ಈಸ್ ಈಕ್ವಲ್ಸ್ ಟು 1. ಇಲ್ಲಿ ಡಿನಾಮಿನೇಟರ್ ಇರೋದನ್ನ ಈ ಕಡೆ ಕಳ್ಕೊಳ್ಳೋಣ. ಅವಾಗ ಏನಾಗುತ್ತೆ 1 ಇಂಟು 18 ಸ್ಕ್ವೇರ್. ಸೊ 18 ಸ್ಕ್ವೇರ್ ಕೂಡ ಸಿಂಪ್ಲಿಫೈ ಮಾಡ್ಕೊಂಡ್ಬಿಡೋಣ. ಇಲ್ಲಿ ಏನಾಗುತ್ತೆ ಸೊ 18 ಇಂಟು 18. ಸೊ 8 8 ಜ 64 4 6 ಕ್ಯಾರಿ 8 1 ಜ 8 ಪ್ಲಸ್ 6 14 ಪ್ಲಸ್ 1 8 ಜ 8 1 1 ಜ 1 4 8 ಪ್ಲಸ್ 4 12 1 ಕ್ಯಾರಿ 3 24. ಸೊ 18 ಸ್ಕ್ವೇರ್ ಅಂದರೆ 324 ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಇದು ಸೈಡ್ ವರ್ಕಲ್ಲಿ ಇರಲಿ. ಸೊ ಇವಾಗ ನೆಕ್ಸ್ಟ್ ಏನು ಮಾಡ್ಬೋದು ನಾವು ಇಲ್ಲಿ ನೋಡಿ ಇಲ್ಲಿ ಪ್ಲಸ್ ಎಕ್ಸ್ ಇದೆ, ಇಲ್ಲೂ ಪ್ಲಸ್ ಎಕ್ಸ್ ಇದೆ 2x ಆಗುತ್ತೆ. ಇಲ್ಲಿ ಪ್ಲಸ್ 18 ಮೈನಸ್ 18 ಗೆಟ್ ಕ್ಯಾನ್ಸಲ್. ಸೊ 24 ಇಂಟು ಪ್ಲಸ್ ಎಕ್ಸ್ 2x is equals to 1 into anything is same answer ಬರುತ್ತೆ. ದಟ್ ಈಸ್ 1 into 324 is 324 minus x square. So which is equals to 24 into 2x ಅಂತ ಹೇಳಿದ್ರೆ 2 4s are 8 2 2s are 4 48x is equals to 324 minus x square. ಸೊ ನಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಯಾವಾಗಲೂ ಯಾವ ಫಾರ್ಮಲ್ಲಿ ಇರುತ್ತೆ ax square plus bx plus c is equals to 0. ಸೊ ಅಂದರೆ ನಮಗೆ ಎಕ್ಸ್ ಸ್ಕ್ವೇರ್ ಟರ್ಮು ಪಾಸಿಟಿವಲ್ಲಿ ಇರಬೇಕು. ಸೊ ಇಲ್ಲಿ ಏನು ನೆಗೆಟಿವ್ ಇದೆ ಇದನ್ನು ಈ ಕಡೆ ಕಳಿಸ್ಕೊಂಬಿಡೋಣ, ಅವಾಗ ಅದು ಪಾಸಿಟಿವ್ ಆಗುತ್ತೆ. ಸೊ ಮೈನಸ್ ಎಕ್ಸ್ ಸ್ಕ್ವೇರ್ ಈ ಕಡೆ ಬಂದರೆ ಏನಾಗುತ್ತೆ ಪ್ಲಸ್ ಎಕ್ಸ್ ಸ್ಕ್ವೇರ್. ಸೊ ಇಲ್ಲಿ 48x ಆಲ್ರೆಡಿ ಇದೆ. ಸೊ ಪ್ಲಸ್ ಇಲ್ಲೇನಿಲ್ಲ ಅಂದರೂ ಸೈನ್ ಪ್ಲಸ್ ಇರುತ್ತೆ. ಸೊ ಪ್ಲಸ್ 48x. ಸೊ ಈ ಪ್ಲಸ್ 24 ಈ ಕಡೆ ಬಂದರೆ ಏನಾಗುತ್ತೆ ಮೈನಸ್ 324 ಪ್ಲಸ್ 324 ಈ ಕಡೆ ಬಂದರೆ ಮೈನಸ್ 324 ವಿಚ್ ಇಸ್ ಈಕ್ವಲ್ಸ್ ಟು 0. ಸೊ ಇವಾಗ ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮಲ್ಲಿ ಬಂತು. ಸೊ ಇದನ್ನು ನೀವು ಬೈ ಯೂಸಿಂಗ್ ಎನಿ ಮೆಥಡ್ ಫ್ಯಾಕ್ಟರೈಸೇಷನ್ ಕ್ವಾಡ್ರಾಟಿಕ್ ಆರ್ ಕಂಪ್ಲೀಟ್ ಸ್ಕ್ವೇರ್ ಮೆಥಡ್ ಯಾವುದೇ ಮೆಥಡ್ ಯೂಸ್ ಮಾಡಿಬಿಟ್ಟು ಸಿಂಪ್ಲಿಫೈ ಮಾಡ್ಬೋದು. ನಾನಿಲ್ಲಿ ನಮಗೆ ಈಸಿ ಆಗುವಂಥ ಏನು ಸ್ಟೆಪ್ ಅಂತ ಹೇಳಿದ್ರೆ ಫಾರ್ಮುಲಾ ಮೆಥಡ್ ಅದನ್ನು ಫಾಲೋ ಅಪ್ ಮಾಡ್ತೀನಿ. ದಟ್ ಈಸ್ a is equals to x square coefficient to 1, b is equals to x coefficient to 48, c is equals to constant minus 324. ಸೊ ಇವಾಗ ಫಾರ್ಮುಲಾ ಹಾಕ್ತೀವಿ x is equals to minus b plus or minus square root of b square minus 4ac divided by 2a. ಸೊ x is equals to ಫಾರ್ಮುಲಾ ಮೈನಸ್ b ಅಂತ ಹೇಳಿದರೆ 48. ಸೊ ಮೈನಸ್ 48 plus or minus square root of 48 ಸ್ಕ್ವೇರ್ ಮೈನಸ್ 4 ಇಂಟು ಎ ಅಂತ ಹೇಳಿದ್ರೆ 1 ಇಂಟು ಸಿ ಅಂತ ಹೇಳಿದ್ರೆ ಮೈನಸ್ 324. ಸೊ ಡಿವೈಡೆಡ್ ಬೈ 2 ಇಂಟು ಎ ಅಂತ ಹೇಳಿದ್ರೆ 1. ಸೊ ಇವಾಗ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ 48. ಸೊ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 48 ಸ್ಕ್ವೇರ್ ಅಂತ ಹೇಳಿದ್ರೆ ಸೊ ಲೆಟ್ ಅಸ್ ಸಿಂಪ್ಲಿಫೈ ಇಟ್ 48 ಇಂಟು 48. ಸೊ 8 8 ಜಾ 64 6 ಕ್ಯಾರಿ. ಸೊ 8 8 ಜಾ 64 6 ಕ್ಯಾರಿ 8 4 ಜಾ 32 32 ಪ್ಲಸ್ 6 ಅಂತ ಹೇಳಿದ್ರೆ 38
plus 4 8s are 32, 2, 3 carry, 4 4s are 16 plus 3, 19. So 4, 8 plus 2, 10, 0, 1 carry, 9 plus 1, 10 plus 3, 13, 1 carry, 1304. So minus into minus plus. So 4 into 324. So 4 into 324 ಇವಾಗ ಸಿಂಪ್ಲಿಫೈ ಮಾಡಿದ್ರೆ 324 into 4. ಸೊ ನೀವು ಡೈರೆಕ್ಟ್ ಬಂದರೆ ಸಿಂಪ್ಲಿಫೈ ಮಾಡ್ಬೋದು. ನಾನಿಲ್ಲಿ ಕೆಲವೊಬ್ಬರು ಸ್ವಲ್ಪ ಸ್ಲೋ ಲರ್ನರ್ಸ್ ಇರ್ತಾರಲ್ಲ, ಸೊ ಅವರಿಗೆ ಹೆಲ್ಪ್ ಆಗಲಿ ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ಪು ಪ್ರತಿಯೊಂದು ಸ್ಟೆಪ್ಪನ್ನು ಈ ರೀತಿ ಮಲ್ಟಿಪ್ಲೈ ಮಾಡಿ ತೋರಿಸ್ತಿದ್ದೀನಿ. ಸೊ 4 4s are 16, 1 carry, 4 2s are 8 plus 1 9, 4 3s are 12. So 1296 divided by 2 1s are 2. So which is equals to minus 48 plus or minus. So now add up 1304 plus 1096. So 1296. So ಇಲ್ಲಿ ಆ್ಯಡ್ ಮಾಡಿದ್ರೆ 1296 plus 1304 ಎರಡನ್ನೂ ಆ್ಯಡ್ ಮಾಡಿದ್ರೆ 6 plus 4 10 0 1 carry, 9 plus 1 10 0 1 carry, 2 plus 1 3 3 plus 3 6 1 plus 1 ಸ್ಮಾಲ್ ಕರೆಕ್ಷನ್ ಇಲ್ಲಿ 1 plus 1 2 ಆಗುತ್ತೆ. ಸೊ ದಟ್ ದಿಸ್ ಈಸ್ 2304. ಸೊ 2304 ಪ್ಲಸ್ 1296 ಆ್ಯಡ್ ಮಾಡಿದ್ರೆ 6 plus 4 0, 9 plus 1 6 plus 4 10 0 1 carry, 9 plus 1 10 0 1 carry, 2 plus 1 3 3 plus 3 6. So 2 plus 1 is 3600. Square root of 3600 divided by 2. ಸೊ ಇವಾಗ ಇಲ್ಲಿ ಸ್ಕ್ವೇರ್ ರೂಟ್ ತೆಗೆಯೋದು ತುಂಬ ಈಸಿ. minus 48 ಪ್ಲಸ್ ಆರ್ ಮೈನಸ್ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 3600 ಇದೆ. ಸೊ ಇಲ್ಲಿ 36 ಅಂತ ಹೇಳಿದ್ರೆ ಸ್ಕ್ವೇರ್ ರೂಟ್ ಆಫ್ 36 ಈಸ್ 6. ಇಲ್ಲಿ 2 zeros ಇದೆ, 1 0 ಬರ್ಕೊಳ್ತೀವಿ. ಸೊ ಸ್ಕ್ವೇರ್ ರೂಟ್ ಆಫ್ 3600 ಅಂದರೆ 3600 ಈಸ್ 60 ಡಿವೈಡೆಡ್ ಬೈ 2. ಸೊ ಇವಾಗ ಇದನ್ನು ಸಪ್ರೇಟ್ ಮಾಡಿ ಬರ್ಕೊಳ್ತೀವಿ. ದಟ್ ಈಸ್ ಎಕ್ಸ್ ಈಸ್ ಈಕ್ವಲ್ಸ್ ಟು minus 48 plus 60 divided by 2 or x is equals to minus 48 minus 60 divided by 2. ಸೊ ಇವಾಗ ಇದನ್ನು ಸಿಂಪ್ಲಿಫೈ ಮಾಡಿದ್ವಿ ಅಂತ ಹೇಳಿದ್ರೆ ಏನಾಗುತ್ತೆ, x is equals to minus 48 plus 6. ಒಂದು ಮೈನಸ್ಸು ಒಂದು ಪ್ಲಸ್ ಇತ್ತು ಅಂದರೆ ವಿ ವಿಲ್ ಸಬ್ಟ್ರ್ಯಾಕ್ಟ್. ಸೊ 60ಯಲ್ಲಿ 48 ಹೋಯಿತು ಅಂತ ಹೇಳಿದ್ರೆ ಎಷ್ಟಾಗುತ್ತೆ, ನಮಗೆ 12 ಆಗುತ್ತೆ. ಸೊ ದಟ್ ಈಸ್ 12 ಡಿವೈಡೆಡ್ ಬೈ 2 ಆರ್. ಸೊ ಇದನ್ನು ಈ ಕಡೆ ಸಿಂಪ್ಲಿಫೈ ಮಾಡ್ಕೊಳ್ಳೋ ಅವಾಗ ಏನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಮೈನಸ್ ಇದ್ದರೆ ವಿ ಹ್ಯಾವ್ ಟು ಆ್ಯಡ್. ಸೊ 60 ಪ್ಲಸ್ 40 100 ಮೇಲ್ಗಡೆ 8. ಸೊ ಮೈನಸ್ 108 ಡಿವೈಡೆಡ್ ಬೈ 2. ಸೊ ನಾವು ಡಿವೈಡ್ ಇಟ್. ಸೊ ವಿಲ್ ಗೆಟ್ 2 1s are 2 6 ಎಕ್ಸ್ ಇಸ್ ಈಕ್ವಲ್ಸ್ ಟು 6 ಆರ್ ಎಕ್ಸ್ ಇಸ್ ಈಕ್ವಲ್ಸ್ ಟು. So 2 1s are 2 5s are 2 4s are 8. So minus 54. So here we have taken that is x as a speed of the stream. So x cannot be negative. Speed cannot be negative. So x is equals to minus 54 ನಮಗೆ ಆನ್ಸರ್ ಆಗೋದಿಲ್ಲ. Therefore x is equals to 6 is the answer. Therefore the speed of stream is the speed of the stream is 6 kilometer per hour. So this is the answer. So next ಇದರಲ್ಲೇ ಚಾಯ್ಸ್ ಕ್ವೆಶ್ಚನ್ ಏನಿದೆ, ಪರ್ಸನ್ ಎ ಈಸ್ 26 years older than ಪರ್ಸನ್ ಬಿ. The product of their ages in years 3 years from now will be 360. Find the present ages of the person A and person B. So here they have given, let us take a person A age as X and person B age as Y. So let age of person A is equals to X years. Similarly age of person B is equals to Y years. ಟೂ ಕಂಡೀಷನ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಏನಿದೆ, ಪರ್ಸನ್ ಎ ಈಸ್ 26 years ಓಲ್ಡರ್ ದ್ಯಾನ್ ಪರ್ಸನ್ ಬಿ. ಅಂದರೆ ಪರ್ಸನ್ ಎ ಏಜ್ ಏನಿದೆ ಎಕ್ಸ್ ಈಸ್ 26 years ಓಲ್ಡರ್ ದ್ಯಾನ್ ಪರ್ಸನ್ ಬಿ. ಅಂದರೆ ಪರ್ಸನ್ ಬಿನ ಏಜ್ ಏನಿದೆ ವೈ ಪ್ಲಸ್ 26 ಈಕ್ವಲ್ಸ್ ಟು ವೈ ಪ್ಲಸ್ 26. ಇದನ್ನು ಈಕ್ವೇಷನ್ ನಂಬರ್ 1 ಅಂತೇಳಿ ತಗೋಣ. ಸಿಮಿಲರ್ಲಿ 3 years from now their age will become x plus 3 and y plus 3. So 3 years from now our age ಏನಾಗುತ್ತೆ, x plus 3 and y plus 3 ಆಗುತ್ತೆ. ಸೊ ದೇರ್
ಪ್ರಾಡಕ್ಟ್ ಆಫ್ ದೇರ್ ಏಜಸ್ ವಿಲ್ ಬಿ 360. ಸೊ ಅವಾಗ ಹೇಗೆ ಬರಿತೀವಿ ಅಂತ ಹೇಳಿದರೆ 3 years ಫ್ರಮ್ ನೌ ಅಂತ ಹೇಳಿದ್ರೆ ಹೇಗೆ ತೊಗೊಳ್ತೀವಿ, ಎಕ್ಸ್ ಪ್ಲಸ್ 3 ಇಂಟು y ಪ್ಲಸ್ 3 ಈಸ್ ಈಕ್ವಲ್ಸ್ ಟು 360. ಸೊ ಹಿಯರ್ ನಮಗೆ ಇಕ್ವೇಷನ್ 1 ಇದೆ, ಎಕ್ಸ್ ಈಸ್ ಈಕ್ವಲ್ಸ್ ಟು ವೈ ಪ್ಲಸ್ 26. ಸೊ ಎಕ್ಸ್ ಜಾಗದಲ್ಲಿ ವೈ ಪ್ಲಸ್ 26ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಸೊ ಇಲ್ಲಿ ಎಕ್ಸ್ ಬದಲು ವೈ ಪ್ಲಸ್ 26. ಸೊ ಇಲ್ಲಿ ಪ್ಲಸ್ 3 ಇದೆ, ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ, ಪ್ಲಸ್ 3 ಇಂಟು ವೈ ಪ್ಲಸ್ 3 ಈಸ್ ಈಕ್ವಲ್ಸ್ ಟು 360. ಸೊ ಇವಾಗ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ವೈ ಪ್ಲಸ್ 26 ಪ್ಲಸ್ 3 ಅಂತ ಹೇಳಿದರೆ 29 ಇಂಟು ವೈ ಪ್ಲಸ್ 3. ಸೊ ಇವಾಗ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಸೊ ಏನಾಗುತ್ತೆ, ವೈ ಇಂದ ಈ ಎರಡು ಟರ್ಮ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ವೈ ಇಂಟು ವೈ ಸ್ಕ್ವೇರ್ ಪ್ಲಸ್ ವೈ ಇಂಟು 3y. ಸಿಮಿಲರ್ಲಿ 29 ಇಂದನೂ ಎರಡು ಟರ್ಮ್ಸ್ನ ಮಲ್ಟಿಪ್ಲೈ ಮಾಡೋಣ. 29 ಇಂಟು ವೈ, ಇಲ್ಲಿ ಸೈನ್ ನಮಗೆ ಪ್ಲಸ್ ಇರೋದ್ರಿಂದ ಎಲ್ಲ ಕಡೆ ಪ್ಲಸ್ಸೇ ಬರುತ್ತೆ. ಸೊ 29 ಇಂಟು ವೈ 29y ಪ್ಲಸ್ 29 ಇಂಟು 3 29 ಇಂಟು 3 ಅಂತ ಹೇಳಿದರೆ 9 3 is 27, 7 carry, sorry 7, 2 carry, 3 2s are 6, 6 plus 2 is 8, 87 is equals to 360. ಸೊ ಇವಾಗ ಅಗೇನ್ ಸಿಂಪ್ಲಿಫೈ ಮಾಡೋಣ. ಸೊ ವೈ ಸ್ಕ್ವೇರ್ ಬೇರೆ ಯಾವ ಟರ್ಮ್ ಇಲ್ಲ, ಒಂದೇ ಇದೆ, ಸೊ ಅದನ್ನು ಹಾಗೆ ಬರ್ಕೊಳ್ತೀವಿ, ಪ್ಲಸ್ 3y ಪ್ಲಸ್ 29. ಸೊ 3 ಪ್ಲಸ್ 29 ಅಂತ ಹೇಳಿದರೆ ಎಷ್ಟಾಗುತ್ತೆ, 32y ಇಸ್ ಈಕ್ವಲ್ಸ್ ಟು, ಇಲ್ಲ ಅಂತ ಹೇಳಿದರೆ ಇದನ್ನು ನಾವು 360ನೇ ಈ ಕಡೆ ಕರ್ಕೊಂಬಿಡೋಣ, ಅವಾಗೇನಾಗುತ್ತೆ ಪ್ಲಸ್ 87 ಮೈನಸ್ 360 ಇಸ್ ಈಕ್ವಲ್ಸ್ ಟು 0. ಸೊ ಇದೇನಾಗುತ್ತೆ ವೈ ಸ್ಕ್ವೇರ್ ಪ್ಲಸ್ 32y. ಸೊ 360 ಪ್ಲಸ್ 87 ಮೈನಸ್ 360 ಅಂದರೆ ವಿ ಹ್ಯಾವ್ ಟು ಸಬ್ಟ್ರ್ಯಾಕ್ಟ್. ಸೊ 360ಯಲ್ಲಿ 87ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಇಲ್ಲಿ 5 ಆಗುತ್ತೆ, ಒಂದು ಕ್ಯಾರಿ ತೊಗೊಂಡ್ರೆ 10 ಆಗುತ್ತೆ, 10ನಲ್ಲಿ 7 ಹೋದರೆ 3, 5ಅಲ್ಲಿ 8 ಹೋಗಲ್ಲ, ಅಗೇನ್ ವಿ ಟೇಕ್ ಕ್ಯಾರಿ. ಸೊ 15 ಆಗುತ್ತೆ, 15ನಲ್ಲಿ 8 ಹೋಯಿತು ಅಂತ ಹೇಳಿದ್ರೆ 7, ಸೊ 2. ಸೊ ಮೈನಸ್ ಇಲ್ಲಿ ಬಿಗ್ ನಂಬರ್ ಈಸ್ 360, ಸೊ ಅದ್ರ ಮುಂದೆ ಸೈನ್ ಏನಿದೆ ಮೈನಸ್ ಇದೆ, ಸೊ ಮೈನಸ್ 273 is equals to 0. So again we got a quadratic equation. So solve it by using any method. So here I will use a formula method, that is a is equals to y square coefficient to 1, b is equals to y coefficient that is 32, then c is equals to constant minus 273. ಸೊ ಇಲ್ಲಿ ನಮಗೆ ಏನಿದೆ ವೇರಿಯಬಲ್ y ಇದೆ, ಸೊ ಇಲ್ಲಿ y ಅಂತ ಯೂಸ್ ಮಾಡ್ತೀನಿ, x ಬದಲು y ಅಂತ ಯೂಸ್ ಮಾಡ್ತೀನಿ. ಸೊ ಏನಾಗುತ್ತೆ ಮೈನಸ್ b ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ b ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ y ಇಸ್ ಈಕ್ವಲ್ಸ್ ಟು, ಸೊ ಮೈನಸ್ b ಅಂತ ಹೇಳಿದರೆ 32, ಸೊ 32 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 32 ಸ್ಕ್ವೇರ್, ಬಿ ಸ್ಕ್ವೇರ್ ಅಂದರೆ 32 ಸ್ಕ್ವೇರ್ ಮೈನಸ್ 4 ಇಂಟು ಎ ಅಂತ ಹೇಳಿದರೆ 1 ಇಂಟು ಬಿ ಅಂತ ಹೇಳಿದರೆ ಮೈನಸ್ 273. ಸೊ ಡಿವೈಡೆಡ್ ಬೈ 2 ಇಂಟು ಎ ಅಂತ ಹೇಳಿದರೆ 1. ಸೊ ವಿಚ್ ಈಸ್ ಈಕ್ವಲ್ಸ್ ಟು ಮೈನಸ್ 32 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 32 ಸ್ಕ್ವೇರ್ ಅಂತ ಹೇಳಿದರೆ ಸಿಂಪ್ಲಿಫೈ ಮಾಡಿದ್ರೆ ಏನು ತೊಗೊಳ್ತೀವಿ, ಸೊ 32 ಇಂಟು 32, ಸೊ 2 2s are 4, 2 3s are 6, ಪ್ಲಸ್ 3 2s are 6, 3 3s are 9, 4 6 6 12, 1 ಕ್ಯಾರಿ 10 ಆಗುತ್ತೆ. ಸೊ 1024. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್, ಸೊ ಅಗೇನ್ 4 ಇಂಟು 273, ಸೊ 273 ಇಂಟು 4 ಅಂತ ಹೇಳಿದರೆ 4 3s are 12, 2 1 ಕ್ಯಾರಿ, ಸೊ 4 7s are 28 ಪ್ಲಸ್ 1 29, 2 ಕ್ಯಾರಿ, 4 2s are 8 ಪ್ಲಸ್ 2 10, ಸೊ 1092 ಡಿವೈಡೆಡ್ ಬೈ 2 1s are 2. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮೈನಸ್ 32 ಪ್ಲಸ್ ಆರ್ ಮೈನಸ್, ಸೊ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 1024 ಪ್ಲಸ್ 1092 ಆ್ಯಡ್ ಮಾಡಿದ್ವಿ ಅಂತ ಹೇಳಿದ್ರೆ 1092 ಪ್ಲಸ್ 1024 ಅಂದರೆ 2 ಪ್ಲಸ್ 4 6, 9 ಪ್ಲಸ್ 2 11, 1 ಕ್ಯಾರಿ 1, ಸೊ 1 ಪ್ಲಸ್ 1 2, 2116 ಡಿವೈಡೆಡ್ ಬೈ 2. ಸೊ ಇವಾಗ ಮೈನಸ್ 32, ಸೊ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 2116, ಇದ್ರದ್ದು ಸ್ಕ್ವೇರ್ ರೂಟ ಇವಾಗ ತೆಗಿದ್ವಿ ಅಂತ ಹೇಳಿದ್ರೆ ಏನಾಗುತ್ತೆ, ಸೊ ಇವಾಗ ಸ್ಕ್ವೇರ್ ರೂಟ್ ಆಫ್ 2116 ಫೈಂಡ್ ಔಟ್ ಮಾಡೋಣ. ಸೊ ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕು ಅಂದರೆ ಬೈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಹೇಳಿದ್ರೆ ನಾವು ಪ್ರೈಮ್ ನಂಬರ್ಸಿಂದ ಡಿವೈಡ್ ಮಾಡ್ತಾ ಹೋಗ್ತೀವಿ. ಅಂದರೆ ಪ್ರೈಮ್ ನಂಬರ್ಸ್ ಅಂದರೆ 2 3 5 7 11 ಆ್ಯಂಡ್ ಡಿವೈಡ್ ಆಗದೆ ಇರೋ ನಂಬರ್ಸ್ ಇದೆಯಲ್ಲ ಅದನ್ನು ಡಿವೈಡ್ ಮಾಡ್ತಾ ಹೋಗ್ತೀವಿ. ಸೊ ಇವಾಗ ಲಾಸ್ಟ್ 6 ಇರೋದ್ರಿಂದ ಇಟ್ ಈಸ್ ಡಿವಿಸಿಬಲ್ ಬೈ 2. ಸೊ 2 ಇಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, 2 1s are 2, 1 ಡಿವೈಡ್ ಆಗೋದಿಲ್ಲ, ಸೊ 11 ತೊಗೊಳ್ತೀವಿ. ಸೊ 11 ತೊಗೋಬೇಕು ಅಂದರೆ ಇಲ್ಲಿ ಏನು ಮಾಡ್ತೀವಿ, 0 ಕಟ್ತೀವಿ.
ಸೊ ಯೂಶ್ವಲಿ ನಾವು ಡಿವಿಷನ್ ಮಾಡ್ತೀವಲ್ಲ ಅದೇ ಥರ ಮಾಡ್ಕೊಳ್ತಾ ಹೋಗಬೇಕು. 1 ಡಿವೈಡ್ ಆಗದೆ ಇದ್ದಾಗ 0 ತೊಗೊಂಡು ನೆಕ್ಸ್ಟ್ ನಂಬರ್ನ ಕನ್ಸಿಡರ್ ಮಾಡ್ತೀವಿ. ಅವಾಗ 11 ಆಗುತ್ತೆ, 2 5s 10, 1 ಉಳಿಯುತ್ತೆ, 16 ಆಗುತ್ತೆ, 2 8s 16. ಸೊ ಅಗೇನ್ ಇಟ್ ಈಸ್ ಡಿವಿಸಿಬಲ್ ಬೈ 2. ಸೊ ದಟ್ ಈಸ್ 2 5s 10, 5 ಇದೆ, ಸೊ 5 ನಮಗೆ ಹೋಗೋದಿಲ್ಲ, ಸೊ ದಟ್ ಈಸ್ 4 ಹೋಗುತ್ತೆ, ದಟ್ ಈಸ್ 2 2s 4, 1 ಉಳಿಯುತ್ತೆ, 18 ಆಯಿತು, 2 9s 18. ಸೊ ಇವಾಗ 529 ನಮಗೆ ಇವಾಗ 2 ಇಂದ ಡಿವೈಡ್ ಆಗೋಲ್ಲ ಬಿಕಾಸ್ ಇಟ್ ಈಸ್ ಆಡ್ ನಂಬರ್. ನೆಕ್ಸ್ಟ್ 3 ಇಂದ ಚೆಕ್ ಮಾಡಿದ್ರು ಇಟ್ ಈಸ್ ನಾಟ್ ಡಿವಿಸಿಬಲ್. ಸೊ ಇದೇ ರೀತಿ ನೀವು ಚೆಕ್ ಮಾಡ್ಕೊಂಡು ಹೋದರೆ ಇದು ಯಾವುದೇ ನಂಬರಿಗೆ ಡಿವೈಡ್ ಆಗಲ್ಲ, ಬಟ್ ಇಟ್ ಈಸ್ ಡಿವಿಸಿಬಲ್ ಬೈ 23. ಸೊ 23 3s, ಯಾಕಂದರೆ 23 ಸ್ಕ್ವೇರ್ ವ್ಯಾಲ್ಯೂ ಎಷ್ಟು 529 ಆಗುತ್ತೆ. 23 3s 529. ಸೊ ದಟ್ ಈಸ್ 23 1s 23. ಸೊ ಇಲ್ಲಿ ಸ್ಕ್ವೇರ್ ರೂಟ್ ಅಂತ ಹೇಳಿದರೆ 2 ಸೇಮ್ ನಂಬರಿಂದ 1 ನಂಬರ್ ತೊಗೊಳ್ತೀವಿ, ದಟ್ ಈಸ್ 2 ಇಂಟು 223 ಇಂದ 123 ತೊಗೊಳ್ತೀವಿ. ಸೊ 23 ಇಂಟು 2 ಎಷ್ಟಾಗುತ್ತೆ ನಮಗೆ 46. ಸೊ ಸ್ಕ್ವೇರ್ ರೂಟ್ ಆಫ್ 2116 ಈಸ್ 46 ಡಿವೈಡೆಡ್ ಬೈ 2. ಸೊ ಇವಾಗ ಇದನ್ನು ಸಪ್ರೇಟ್ ಮಾಡಿ ಬರ್ಕೊಳ್ಳೋಣ. ಸೊ ಅವಾಗ ಏನಾಗುತ್ತೆ, y ಈಸ್ ಈಕ್ವಲ್ಸ್ ಟು -32 ಪ್ಲಸ್ 46 ಡಿವೈಡೆಡ್ ಬೈ 2 ಆರ್ y ಈಸ್ ಈಕ್ವಲ್ಸ್ ಟು -32 ಮೈನಸ್ 46 ಡಿವೈಡೆಡ್ ಬೈ 2. ಸೊ ಇವಾಗ ಸಿಂಪ್ಲಿಫೈ ಮಾಡೋಣ, ಏನಾಗುತ್ತೆ, ಸೊ y ಈಸ್ ಈಕ್ವಲ್ಸ್ ಟು -32 ಪ್ಲಸ್ 46. ಸೊ ಒಂದು ಮೈನಸ್ ಒಂದು ಪ್ಲಸ್ ಇದ್ದಾಗ ವಿ ಹ್ಯಾವ್ ಟು ಸಬ್ಟ್ರ್ಯಾಕ್ಟ್. ಸೊ 46ಅಲ್ಲಿ 32 ಹೋಯಿತು ಅಂದರೆ ಏನಾಗುತ್ತೆ, 6ಅಲ್ಲಿ 2 ಹೋದರೆ 4, ದೆನ್ 4ಅಲ್ಲಿ 3 ಹೋದರೆ 14. ಸೊ 14 ಹಿಯರ್ ಬಿಗ್ ನಂಬರ್ ಈಸ್ 46 ಮುಂದೆ ಸೈನ್ ಇದೆ ಪ್ಲಸ್ ಇದೆ, ಸೊ ಪ್ಲಸ್ 14 ಡಿವೈಡೆಡ್ ಬೈ 2. ಸೊ ವಿಚ್ ಈಸ್ ಈಕ್ವಲ್ಸ್ ಟು 2 1s 2 7s, y ಈಸ್ ಈಕ್ವಲ್ಸ್ ಟು 7 ಬಂತು ಒಂದು ವ್ಯಾಲ್ಯೂ. ಸೊ ಇನ್ನೊಂದು ವ್ಯಾಲ್ಯೂ ಏನು ಬರುತ್ತೆ ಚೆಕ್ ಮಾಡೋಣ. ಸೊ y ಈಸ್ ಈಕ್ವಲ್ಸ್ ಟು -32 ಮೈನಸ್ 46, ಎರಡು ನಮಗೆ ಮೈನಸ್ ಇದೆ. ಸೊ ಹಿಯರ್ ವಿ ಹ್ಯಾವ್ ಟು ಸಬ್ಟ್ರ್ಯಾಕ್ಟ್, ಹಿಯರ್ ವಿ ಹ್ಯಾವ್ ಟು ಆ್ಯಡ್. ಸೊ ಅವಾಗ ಏನಾಗುತ್ತೆ, ಸೊ ಮೈನಸ್ ಇದ್ದಾಗ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, 6 + 2 8, 4 + 3 7, 78 ಮೈನಸ್ ಏನಿದೆ ಮೈನಸ್ ಡಿವೈಡೆಡ್ ಬೈ 2. ಸೊ ಡಿವಿಷನ್ ಮಾಡಿದ್ವಿ ಅಂತ ಹೇಳಿದ್ರೆ 2 3s 6, 1 ಉಳಿಯುತ್ತೆ, 18 ಆಗುತ್ತೆ, 2 9s 18. ಸೊ y ಈಸ್ ಈಕ್ವಲ್ಸ್ ಟು -39. ಸೊ ಇಲ್ಲಿ ನಾವು y ಅಂತ ಹೇಳಿದರೆ ಏನಂತ ತೊಗೊಂಡಿದ್ದೀವಿ, ನೆಗೆಟಿವ್, y ಅಂತ ಹೇಳಿದರೆ ಏಜ್ ಅಂತ ತೊಗೊಂಡಿದ್ದೀವಿ. ಸೊ ಏಜ್ ಕೆನಾಟ್ ಬಿ ನೆಗೆಟಿವ್. ಸೊ 39 ಆನ್ಸರ್ ಆಗೋದಿಲ್ಲ. ಸೊ ದ ಆನ್ಸರ್ ಈಸ್ 7. ಸೊ y ಅಂತ ಹೇಳಿದರೆ ವಿ ಹ್ಯಾವ್ ಟೇಕನ್ ಹಿಯರ್ ದ ಏಜ್ ಆಫ್ ಪರ್ಸನ್ ಬಿ. ವೈ ಅಂತ ಹೇಳಿದರೆ ಪರ್ಸನ್ ಬಿ ಏನಿದ್ದಾರೆ ಅವರ ಏಜು ದಟ್ ಈಸ್ 7 years. ಸೊ ಹಿಯರ್ ವಿ ಹ್ಯಾವ್ ಟು ಫೈಂಡ್ ಅಗೇನ್ ಏಜ್ ಆಫ್ ಪರ್ಸನ್ ಎ. ಸೊ ಏಜ್ ಆಫ್ ಪರ್ಸನ್ ಎನ ನಾವು ಎಕ್ಸ್ ಅಂತ ಹೇಳಿ ತೊಗೊಂಡಿದ್ದೀವಿ. ಸೊ ಇಲ್ಲಿ ಎಕ್ಸ್ ಅಂತ ಹೇಳಿದರೆ ಫ್ರಮ್ ಇಕ್ವೇಷನ್ 1 ವಿ ಕ್ಯಾನ್ ರೈಟ್ ಇಟ್ ಆಸ್ x ಈಸ್ ಈಕ್ವಲ್ಸ್ ಟು y ಪ್ಲಸ್ 27. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತ ಹೇಳಿದರೆ ಸೊ ಇದೇನಾಗುತ್ತೆ, x ಈಸ್ ಈಕ್ವಲ್ಸ್ ಟು y ಪ್ಲಸ್ 26. ಸೊ ವಿಚ್ ಈಸ್ ಈಕ್ವಲ್ಸ್ ಟು y ಅಂದರೆ ಎಷ್ಟಿದೆ 7 ಪ್ಲಸ್ 26. ಸೊ 7 ಪ್ಲಸ್ 26 ಅಂದರೆ 33 years. ಸೊ ಏಜ್ ಆಫ್ ಪರ್ಸನ್ ಬಿ ಈಸ್ 33 years. ಏಜ್ ಆಫ್ ಪರ್ಸನ್ ಎ ಈಸ್ 33 years. ಸೊ ಪರ್ಸನ್ ಬಿ ಈಸ್ 7 years ಆ್ಯಂಡ್ ಪರ್ಸನ್ ಎ ಈಸ್ 33 years. Next, 36th question. A tower and a building are standing vertically on a level ground. The angles of elevation of the top of the tower from a point on a same ground and the top of the building are found to be 30 degree and 60 degree respectively. If the distance of the point from the foot of the tower is 30√3 meter and height of the building is 10 meter, then find the distance between the foot of the tower and the building and also the distance between the tops. ಸೊ ಇಲ್ಲಿ ನೋಡಿ ಪ್ರಾಬ್ಲಮ್ನ ಫಸ್ಟ್ ಅರ್ಥ ಮಾಡ್ಕೊಬೇಕು. ಸೊ ಇಲ್ಲಿ ಆ್ಯಂಗಲ್ ಆಫ್ ಎಲಿವೇಶನ್ ಯಾವ್ದು ಕೊಟ್ಟಿದ್ದಾರೆ. ಸೊ ಆ್ಯಂಗಲ್ ಆಫ್ ಎಲಿವೇಶನ್ ಫ್ರಮ್ ದ ಟಾಪ್ ಆಫ್ ದ ಬಿಲ್ಡಿಂಗ್ ಆರ್ ಫೌಂಡ್ ಟು ಬಿ 30 degree ಆ್ಯಂಡ್ 60 degree. ಸೊ ಟವರ್ ಮತ್ತು ಬಿಲ್ಡಿಂಗ್, ಸೊ ಟವರ್ ಅಂದರೆ ಫಸ್ಟಿಗಿರೋದು ಟವರಿಂದು 30 degree. ಸೊ 30 degree ಆ್ಯಂಗಲ್ ಆಫ್ ಎಲಿವೇಶನ್ ಯಾವುದಿದೆ ನಮಗೆ ಎ ಬಿಗಿದೆ. ಸೊ ದಿಸ್ ಈಸ್ ಅವರ್ ಟವರ್. ಆ್ಯಂಗಲ್ ಆಫ್ ಎಲಿವೇಶನ್ ಫ್ರಮ್ ದಿ ಟಾಪ್ ಆಫ್ ದಿ ಬಿಲ್ಡಿಂಗ್ ಅಂತ ಹೇಳಿದ್ರೆ ಇಲ್ಲಿ ನಮಗೆ 60 degree ಇದೆಯಲ್ಲ. ಸೊ ದಟ್ ಈಸ್ ಡಿ ಇ ಏನಿದೆ. ಸೊ ದಿಸ್ ಈಸ್ ಅವರ್ ಬಿಲ್ಡಿಂಗ್, ಇದು ಬಿಲ್ಡಿಂಗ್ ಆಗುತ್ತೆ. ಸೊ ವಾಟ್ ವಿ ಹ್ಯಾವ್ ಟು ಫೈಂಡ್. ಸೊ ಇಲ್ಲಿ ಏನು ಫೈಂಡ್ ಔಟ್ ಮಾಡಬೇಕು, ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಫೂಟ್ ಆಫ್ ದಿ ಟವರ್ ಅಂದರೆ ಬಿ ಆ್ಯಂಡ್ ಬಿಲ್ಡಿಂಗ್. ಸೊ ಬಿ ಇ ಫೈಂಡ್ ಔಟ್ ಮಾಡಬೇಕು, ಈ ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಬೇಕು. ಆಲ್ಸೋ ದ ಡಿಸ್ಟೆನ್ಸ್ ಬಿಟ್ವೀನ್ ದೇರ್ ಟಾಪ್ಸ್. ಸೊ ನಮಗೇನು ಬಿಲ್ಡಿಂಗ್ ಮತ್ತು
ಟವರ್ ಏನು ಡಿಸ್ಟೆನ್ಸ್ ಇದೆ, ಸೊ ದಿಸ್ ಈಸ್ ದ ಟಾಪ್ ಆಫ್ ದಿ ಟವರ್ ಆ್ಯಂಡ್ ದಿಸ್ ಈಸ್ ಟಾಪ್ ಆಫ್ ದಿ ಬಿಲ್ಡಿಂಗ್. ಇವೆರಡು ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು. ವಿ ಹ್ಯಾವ್ ಟು ಫೈಂಡ್ AD ಆ್ಯಂಡ್ BE. ಸೊ ಇಲ್ಲಿ ಡಯಾಗ್ರಾಮ್ ಅಬ್ಸರ್ವ್ ಮಾಡಿ. ದೇ ಹ್ಯಾವ್ ಗಿವನ್ ಸಿ ಬಿ ಎಷ್ಟಿದೆ 30√3 ಆ್ಯಂಡ್ DE ಎಷ್ಟಿದೆ 10 ಮೀಟರ್. ಸೊ DE 10 ಮೀಟರ್ ಆಯಿತು ಅಂತ ಹೇಳಿದ್ರೆ PB ಕೂಡ ಏನಾಗುತ್ತೆ ನಮಗೆ 10 ಮೀಟರ್ ಆಗುತ್ತೆ, ಯಾಕಂದರೆ ಸೇಮ್ ಹೈಟಲ್ಲಿದೆ. ಸೊ ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಅಡ್ಜಸೆಂಟ್ ಸೈಡ್ ಕೊಟ್ಟಿದ್ದಾರೆ, ಹೌದಾ. ಸೊ ಇಲ್ಲಿ ನಮಗೆ 2 ರೈಟ್ ಟ್ರಯಾಂಗಲ್ ಫಾರ್ಮ್ ಆಗುತ್ತೆ ಈ ಒಂದು ಡಯಾಗ್ರಾಮಲ್ಲಿ, ABC. ಸೊ ABC ಒಂದು ರೈಟ್ ಟ್ರಯಾಂಗಲ್ ಆ್ಯಂಡ್ APD ಒಂದು ರೈಟ್ ಟ್ರಯಾಂಗಲ್. ಇದು ಬಿಟ್ಟರೆ ನಮಗೆ ಯಾವುದೇ ರೈಟ್ ಟ್ರಯಾಂಗಲ್ ಮತ್ತೆ ಫಾರ್ಮೇಷನ್ ಆಗೋದಿಲ್ಲ, ಹೌದಾ. ಸೊ ಇವಾಗ ಫಸ್ಟ್ ಇಲ್ಲಿ ABC ಟ್ರಯಾಂಗಲ್ ದೇ ಹ್ಯಾವ್ ಗಿವನ್ ಒನ್ ಸೈಡ್, ಅಡ್ಜಸೆಂಟ್ ಸೈಡ್ ಕಂಪ್ಲೀಟಾಗಿ ಕೊಟ್ಟಿದ್ದಾರೆ. ಬಿಕಾಸ್ ಇಲ್ಲಿ APDಯಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಸೈಡು ನಮಗೆ ಗೊತ್ತಿಲ್ಲ. ಸೊ ಅದಕ್ಕೆ ಫಸ್ಟು ABC ಟ್ರಯಾಂಗಲ್ ತೊಗೊಂಡು, ಸೊ ದೇ ಹ್ಯಾವ್ ಗಿವನ್ ಅಡ್ಜಸೆಂಟ್ ಸೈಡ್. ಸೊ ಇಲ್ಲಿ ನಾವು AB ಫೈಂಡ್ ಔಟ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ, ಅಂದರೆ ಆಪೋಸಿಟ್ ಸೈಡ್ನ ಫೈಂಡ್ ಔಟ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ವಿ ಕ್ಯಾನ್ ಫೈಂಡ್ AP. ಓಕೆ, ಸೊ AP ಫೈಂಡ್ ಔಟ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ವಿ ಕ್ಯಾನ್ ಫೈಂಡ್ PD ಆ್ಯಂಡ್ ದೆನ್ AD. ಸೊ PD ಈಸ್ ನಥಿಂಗ್ ಬಟ್ BE. ಸೊ BE ಮತ್ತು ADನ ಫೈಂಡ್ ಔಟ್ ಮಾಡ್ಕೋಬೋದು. ಸೊ ಇಲ್ಲಿ ಫಸ್ಟು ABನ ಫೈಂಡ್ ಔಟ್ ಮಾಡಿಕೊಂಡು ಆ್ಯಂಡ್ ದೆನ್ ಫೈಂಡ್ ಔಟ್ AP. ಸೊ ಇದು ಕನ್ಫ್ಯೂಸಿಂಗ್ ಇಲ್ಲ, ಸ್ವಲ್ಪ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಬೇಕು ಅಷ್ಟೇ. ಸೊ ಇನ್ ಟ್ರಯಾಂಗಲ್ ABC ಇಲ್ಲಿ ರೈಟ್ ಟ್ರಯಾಂಗಲ್ ಯಾವ ಫಾರ್ಮ್ ಆಗಿದೆ ನೋಡ್ಕೊಬೇಕು, ಆ್ಯಂಗಲ್ ಎಲ್ಲಿ ಕೊಟ್ಟಿದ್ದಾರೆ, ಯಾವ ಒಂದು ಸೈಡ್ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿ ನೋಡಿಕೊಂಡ್ರೆ ಯು ಕ್ಯಾನ್ ಸಾಲ್ವ್ ಇಟ್ ಈಸಿಲಿ. ಸೊ ಇನ್ ರೈಟ್ ಟ್ರಯಾಂಗಲ್ ABC ಹಿಯರ್ ಥೀಟಾ ಈಸ್ ಈಕ್ವಲ್ಸ್ ಟು 30 ಡಿಗ್ರಿ. ಸೊ ಇಲ್ಲಿ ಥೀಟಾಗೆ ಅಂದರೆ 30 ಡಿಗ್ರಿಗೆ ನಮಗೆ ಯಾವ ಸೈಡ್ ಕೊಟ್ಟಿದ್ದಾರೆ, ದೇ ಹ್ಯಾವ್ ಗಿವನ್ ಅಡ್ಜಸೆಂಟ್ ಸೈಡ್, ವಿ ಹ್ಯಾವ್ ಟು ಫೈಂಡ್ ಆಪೋಸಿಟ್ ಸೈಡ್, ಹೌದಾ. ಸೊ ಇಲ್ಲಿ ಆಪೋಸಿಟ್ ಮತ್ತು ಅಡ್ಜಸೆಂಟ್ ಬರೋದು ನಮಗೆ ಟ್ಯಾನ್. ಸೊ ಬೈ ಅಪ್ಲೈಯಿಂಗ್ ಟ್ಯಾನ್ ಥೀಟಾ ದಟ್ ಈಸ್ ಆಪೋಸಿಟ್ ಬೈ ಅಡ್ಜಸೆಂಟ್. ಸೊ ಹಿಯರ್ ಟ್ಯಾನ್ ಥೀಟಾ ಅಂತ ಹೇಳಿದರೆ ಟ್ಯಾನ್ 30 ಡಿಗ್ರಿ. ಸೊ ವಿಚ್ ಈಸ್ ಈಕ್ವಲ್ಸ್ ಟು ಆಪೋಸಿಟ್ ಅಂದರೆ ಏನಿದೆ ನಮಗೆ AB ಡಿವೈಡೆಡ್ ಬೈ ಅಡ್ಜಸೆಂಟ್ ಅಂತ ಹೇಳಿದರೆ 30√3. ಸೊ ಇವಾಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಇವಾಗ ಟ್ಯಾನ್ 30 ಡಿಗ್ರಿ ಅಂತ ಹೇಳಿದರೆ ವ್ಯಾಲ್ಯೂ ಎಷ್ಟು 1/√3. ಸೊ ಇಲ್ಲಿ ಡಿವೈಡೆಡ್ ಬೈ 30√3 ಕಡೆ ಬಂದರೆ ಏನಾಗುತ್ತೆ ಇಂಟು 30√3. ಸೊ ವಿಚ್ ಈಸ್ ಈಕ್ವಲ್ಸ್ ಟು AB. ಸೊ √3 ಗೆಟ್ ಕ್ಯಾನ್ಸಲ್, 1 × 30 ಈಸ್ 30. ಸೊ AB ಈಸ್ ಈಕ್ವಲ್ಸ್ ಟು 30 ಮೀಟರ್. ಸೊ ನಮಗೆ AB ಸಿಕ್ತು. ಸೊ ಈ AB ಸಿಕ್ತು, ದಟ್ ಈಸ್ 30 ಮೀಟರ್. ಸೊ ಇಲ್ಲಿ AP ಏನಾಗುತ್ತೆ, ಸೊ AP ಈಸ್ ಈಕ್ವಲ್ಸ್ ಟು AB ಮೈನಸ್ PB. ಸೊ AB ಮೈನಸ್ PB ಅಂತ ಹೇಳಿದ್ರೆ, ಸೊ ದಿಸ್ ಈಸ್ ಮೈನಸ್ AB ಈಸ್ 30 ಮೀಟರ್ ಮೈನಸ್ PB ಈಸ್ 10. ಸೊ ಇದು 10 ಇದೆ ಬಿಕಾಸ್ D ಈಸ್ ಆಲ್ಸೋ 10. ಸೊ ವಿಚ್ ಈಸ್ ಈಕ್ವಲ್ಸ್ ಟು 20 ಮೀಟರ್. ಸೊ AP ಎಷ್ಟು ಸಿಕ್ತು ನಮಗೆ 20 ಮೀಟರ್. ಸೊ ಇವಾಗ ಇಲ್ಲಿ ಲೆಟ್ಸ್ ಟು ಫೈಂಡ್ ಅಡ್ಜಸೆಂಟ್ ಸೈಡ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ PD. ಸೊ ಇಲ್ಲಿ 60 ಡಿಗ್ರಿ ಇದೆ. ಸೊ 60 ಡಿಗ್ರಿಗೆ ಆಪೋಸಿಟ್ ಸೈಡ್ AP ಸಿಕ್ಕಿದೆ, PD ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಇದೇನಾಗುತ್ತೆ ಇನ್ ಟ್ರಯಾಂಗಲ್, ಸೊ ಟ್ರಯಾಂಗಲ್ ನೇಮಿಂಗ್ ಏನು APD. ಸೊ ಇನ್ ಟ್ರಯಾಂಗಲ್ APD. ಸೊ ಹಿಯರ್ ಥೀಟಾ ಈಸ್ ಈಕ್ವಲ್ಸ್ ಟು 60 ಡಿಗ್ರಿ. ಸೊ ದೇ ಹ್ಯಾವ್ ಗಿವನ್ AP ಫೈಂಡ್ ಔಟ್ ಮಾಡ್ಕೊಂಡ್ವಿ, ವಿ ಹ್ಯಾವ್ ಟು ಫೈಂಡ್ PD ವಿಚ್ ಈಸ್ ನಥಿಂಗ್ ಬಟ್ BE ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಫೂಟ್ ಆಫ್ ದಿ ಟವರ್ ಆ್ಯಂಡ್ ಬಿಲ್ಡಿಂಗ್. ಸೊ ಇದೇನಾಗುತ್ತೆ ಅಡ್ಜಸೆಂಟ್ ಸೈಡ್ ಫೈಂಡ್ ಔಟ್ ಮಾಡಬೇಕು, ವಿ ನೋ ದ ಆಪೋಸಿಟ್ ಸೈಡ್. ಸೊ ಅವಾಗ ಏನಾಗುತ್ತೆ ಆಪೋಸಿಟ್ ಬೈ ಅಡ್ಜಸೆಂಟ್, ಸೇಮ್ ಟ್ಯಾನ್ ಥೀಟಾನೇ ಅಪ್ಲೈ ಮಾಡ್ತೀವಿ. ಸೊ ಟ್ಯಾನ್ ಥೀಟಾ ಈಸ್ ಈಕ್ವಲ್ಸ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್. ಸೊ ಇಲ್ಲಿ ಟ್ಯಾನ್ ಥೀಟಾ ಅಂತ ಹೇಳಿದ್ರೆ 60 ಡಿಗ್ರಿ. ಸೊ ವಿಚ್ ಈಸ್ ಈಕ್ವಲ್ಸ್ ಟು ಆಪೋಸಿಟ್ ದಟ್ ಈಸ್ AP 20 ಮೀಟರ್. ಇವಾಗೇನು ಫೈಂಡ್ ಔಟ್ ಮಾಡಿದ್ವಿ. ದೆನ್ ಅಡ್ಜಸೆಂಟ್ ವಿ ಹ್ಯಾವ್ ಟು ಫೈಂಡ್ ದಟ್ ಈಸ್ PD. ಸೊ ದಟ್ ಈಸ್ PD. ಸೊ ಟ್ಯಾನ್ 60 ಡಿಗ್ರಿ ಅಂತ ಹೇಳಿದರೆ √3. ಸೊ ಈ 20 ಈ ಕಡೆ ಬಂದರೆ ಏನಾಗುತ್ತೆ ಡಿವೈಡೆಡ್ ಬೈ 20 ಈಸ್ ಈಕ್ವಲ್ಸ್ ಟು PD ಆರ್ PD ಈಸ್ ಈಕ್ವಲ್ಸ್ ಟು √3/20 ಮೀಟರ್. ಸೊ ಹಿಯರ್ PD ಈಸ್ ನಥಿಂಗ್ ಬಟ್ ಅವರ್ BE. ಸೊ ವಿಚ್ ಈಸ್ ಈಕ್ವಲ್ಸ್ ಟು √3/20 meter. So the distance between foot of tower and building is √3/20 meter. ಸೊ ಇಲ್ಲಿ ನಮಗೆ √3 ವ್ಯಾಲ್ಯೂ ದೇ ಹ್ಯಾವಂಟ್ ಗಿವನ್. ಸೊ ಇಲ್ಲಿಗೆ ಸ್ಟಾಪ್ ಮಾಡಿದ್ರೆ ಸಾಕು. ಸೊ ಇವಾಗ ಮತ್ತೆ ಏನು ಫೈಂಡ್ ಔಟ್ ಮಾಡಬೇಕು, ವಿ ಹ್ಯಾವ್ ಟು ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೇರ್ ಟಾಪ್ಸ್ AD ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ನಾವು
ಆಪೋಸಿಟ್ ಸೈಡ್ ತೊಗೊಳ್ಳೋಣ. ಸೊ ಎ ಬಿ ತೊಗೊಳ್ಳೋಣ ಆ್ಯಂಡ್ ಹೈಪೋಟಿನಸ್ ಸೈಡ್. ಆಪೋಸಿಟ್ ಬೈ ಹೈಪೋಟಿನಸ್ ದಟ್ ಈಸ್ ಸೈನ್ ಥೀಟಾ ಬರುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ವಿ ಅಂತ ಹೇಳಿದ್ರೆ ಏನಾಗುತ್ತೆ, ಸೊ ನಾವು hypotenuse we have to find, that is AD, height of the ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದೇರ್ ಟಾಪ್ಸ್. ಸೊ ಸೈನ್ 60 ಡಿಗ್ರಿ ಅಂತ ಹೇಳಿದ್ರೆ ವ್ಯಾಲ್ಯೂ ಎಷ್ಟಿದೆ ನಮಗೆ, √3 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ಸ್ ಟು 20/AD. ಸೊ ನಮಗೆ AD ಬೇಕು. ಸೊ ADನ ಈ ಕಡೆ ಕರ್ಕೊಂಡ್ರೆ ಏನಾಗುತ್ತೆ, AD ಇಸ್ ಈಕ್ವಲ್ಸ್ ಟು 20. ಈ ಡಿವೈಡೆಡ್ ಬೈ 2 ಬಂದರೆ ಈ ಕಡೆ ಬಂದರೆ ಏನಾಗುತ್ತೆ ಇಂಟು 2. ಸೊ ಇಲ್ಲಿ ಮೇಲೆ ನ್ಯೂಮರೇಟರ್ ಇರೋ √3 ಈ ಕಡೆ ಬಂದರೆ ಡಿವೈಡೆಡ್ ಬೈ √3. ಸೊ ಇದೇನಾಗುತ್ತೆ 20 ಇಂಟು 2 ಅಂತ ಹೇಳಿದ್ರೆ 40 ಡಿವೈಡೆಡ್ ಬೈ √. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ನಮಗೆ ಡಿನಾಮಿನೇಟರಲ್ಲಿ √3 ಇದೆ ವಿಚ್ ಈಸ್ ಇರ್ರ್ಯಾಷನಲ್. ನಮಗೆ ಡಿನಾಮಿನೇಟರ್ ಯಾವಾಗಲೂ ರ್ಯಾಷನಲ್ ನಂಬರ್ಸಲ್ಲೇ ಇರಬೇಕು. ಸೊ ಅದಕ್ಕೆ ಇದನ್ನು ನಾವು ರ್ಯಾಷನಲೈಸ್ ಮಾಡಿದ್ರೆ ಏನಾಗುತ್ತೆ, √3 ಡಿವೈಡೆಡ್ ಬೈ √3 ಇಂಟು √3 ಬೈ √3. ಅವಾಗ ಏನಾಗುತ್ತೆ 40 ಇಂಟು √3 ಇಸ್ 40 √3 ಡಿವೈಡೆಡ್ ಬೈ √3 ಇಂಟು √3 ಹೋಲ್ ಸ್ಕ್ವೇರ್. ಸೊ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್. ಸೊ 40 ಡಿವೈಡೆಡ್ ಬೈ 3 ಇಂಟು √3 ಮೀಟರ್ ಇಸ್ ದ ಆನ್ಸರ್. ಸೊ ದ ಡಿಸ್ಟೆನ್ಸ್ ಬಿಟ್ವೀನ್ their tops is 40/3 √3 ಮೀಟರ್. ಸೊ ಈ ರೀತಿ ಫೈಂಡ್ ಔಟ್ ಮಾಡ್ತೀವಿ. ಯೂಶ್ವಲಿ ನಮಗೆ ಕೆಲವೊಂದು ಸತಿ √3 ವ್ಯಾಲ್ಯೂ ಕೊಟ್ಟಿರ್ತಾರೆ. ಸೊ √3 ವ್ಯಾಲ್ಯೂ ಕೊಟ್ಟಿದ್ರೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ ಇಡ್ತೀವಿ. ಸೊ ಈ ರೀತಿ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ. ನೆಕ್ಸ್ಟ್ 4 ಮಾರ್ಕ್ಸ್ ಕ್ವಶನ್ ಏನಿದೆ, ನಮಗೆ ಥೇರಮ್ ಇದೆ. ದಟ್ ಈಸ್ ಪ್ರೂವ್ ದಟ್ ಇಫ್ ಎ ಲೈನ್ ಈಸ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ಎ ಟ್ರಯಾಂಗಲ್ ಟು ಇಂಟರ್ಸೆಕ್ಟ್ ದ ಅದರ್ 2 sides in distinct points, the other 2 sides are divided in the same ratio. That is BPT theorem. ಸೊ BPT ಥೇರಮ್ದು ಸಪ್ರೇಟ್ ವಿಡಿಯೋ ಇದೆ, ಅದನ್ನು ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅದನ್ನು ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್ನು 38. A solid is in the shape of a frustum of a cone of height 12 cm and radii of its circular ends are 5 cm and 10 cm. Find the total surface area and volume of the solid. So here we have to find total surface area, TSA and volume. ಸೊ ಇದು ತುಂಬ ಡೈರೆಕ್ಟ್ ಕ್ವಶನ್ನು. ಯೂಶ್ವಲಿ ನಮಗೆ ಈ ರೀತಿ ಕೇಳಿದ್ರು 5 ಮಾರ್ಕ್ಸಿಗೆ ಅಂತ ಹೇಳಿದ್ರೆ ತುಂಬ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಸೊ ಹಿಯರ್ ಇಸ್ ಎ ಫ್ರಸ್ಟಮ್ ಆಫ್ ಎ ಕೋನ್ ಹೂಸ್ ಹೈಟ್ ಈಸ್ 12 cm ಆ್ಯಂಡ್ ರೇಡಿಯಸ್ ಈಸ್ ಒನ್ ಈಸ್ 5 cm, ಅನದರ್ ಒನ್ ಈಸ್ 10 cm. ಸೊ ಇಲ್ಲಿ ನಾವು ಟೋಟಲ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಬೇಕು. ನಮಗೆ ಏರಿಯಾ ಬಂತು ಅಂತ ಹೇಳಿದ್ರೆ ಸ್ಲ್ಯಾಂಟ್ ಹೈಟ್ ಬೇಕು, ದಟ್ ಈಸ್ ಎಲ್ ವಿ ನೀಡ್. ಸೊ ಫಸ್ಟು ಎಲ್ ಫೈಂಡ್ ಔಟ್ ಮಾಡ್ಕೋಣ, ದೆನ್ ನಾವು ಟೋಟಲ್ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ನ ಫೈಂಡ್ ಔಟ್ ಮಾಡೋಣ. ಸೊ ಇಲ್ಲೇನಾಗುತ್ತೆ, ಗಿವನ್ ಏನಿದೆ, ಸೊ ಹಿಯರ್ ಗಿವನ್ ಈಸ್ height h is equals to 12 cm, then r1 is equals to 5 cm, r2 is equals to 10 cm. so ಇಲ್ಲಿ radius 5 cm, 10 cm, height 12 cm. so we have to find total surface area of frustum of cone and volume of frustum of cone. So first angle, and also we have to find a slant height. So slant height formula L is equals to square root of h square plus r1 minus r2 whole square. So which will become square root of h andre ಎಷ್ಟು 12 square plus r1 ಅಂತ ಹೇಳಿದ್ರೆ 5 minus r2 ಅಂತ ಹೇಳಿದ್ರೆ 10 whole square. So which is equals to square root of 12 square ಅಂದರೆ 144 plus 5 minus 10 ಅಂತ ಹೇಳಿದ್ರೆ minus 5 whole square. So is equals to square root of 144 plus minus 5 square ಅಂತ ಹೇಳಿದ್ರೆ 25 is equals to square root of 144 plus 25 ಅಂತ ಹೇಳಿದ್ರೆ 169. So square root of 169 is 13. So 13 centimeter. So ನಾನು ಹೇಳಿದ್ದೆ ಒಂದು ವಿಡಿಯೋದಲ್ಲಿ, ದಟ್ ಈಸ್ ನಾವು ಅಪ್ ಟು 1 to 25 ವರೆಗೂ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟನ್ನ ಕಲೀರಿ ಅಂತ ಹೇಳಿದ್ದು. ಸೊ ಅದು ಕಲಿತ್ರಿ ಅಂತ ಹೇಳಿದ್ರೆ ಈ ರೀತಿ ಈಸಿಯಾಗಿ ನೀವು ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಇವಾಗ ಫಸ್ಟ್ ಇಲ್ಲಿ ಟೋಟಲ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡೋಣ. ಸೊ ಇಲ್ಲಿ ಟೋಟಲ್ ಸರ್ಫೇಸ್ ಏರಿಯಾ TSA ಆಫ್ ಫ್ರಸ್ಟಮ್ ಆಫ್ ಕೋನ್ ಫಾರ್ಮುಲಾ ಏನು ಅಂತ ಹೇಳಿದರೆ ಪೈ ಎಲ್ ಇಂಟು r1 ಪ್ಲಸ್ r2 ಪ್ಲಸ್ ಪೈ ಇಂಟು r1 ಸ್ಕ್ವೇರ್ ಪ್ಲಸ್ r2 ಸ್ಕ್ವೇರ್. ಸೊ ಇವಾಗ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಪೈ ಅಂತ ಹೇಳಿದ್ರೆ 22/7 ಇಂಟು ಎಲ್ ಅಂತ ಹೇಳಿದ್ರೆ ವಿ ಜಸ್ಟ್ ಹ್ಯಾವ್ ಫೌಂಡ್ ಇಟ್, ದಟ್ ಈಸ್ 13. ನೆಕ್ಸ್ಟ್ r1 ಅಂತ ಹೇಳಿದ್ರೆ 5 ಪ್ಲಸ್ r2 ಅಂತ ಹೇಳಿದ್ರೆ 10 ಪ್ಲಸ್ 22/7. ಸೊ r1 ಸ್ಕ್ವೇರ್ ಅಂತ ಹೇಳಿದ್ರೆ 5 ಸ್ಕ್ವೇರ್ ಪ್ಲಸ್ r2 ಸ್ಕ್ವೇರ್ ಅಂತ ಹೇಳಿದ್ರೆ 10 ಸ್ಕ್ವೇರ್
So again 22/7 into 13. So 5 plus 10 ಅಂತ ಹೇಳಿದ್ರೆ 15 plus 22/7 into 5 square ಅಂದರೆ 25 plus 10 square ಅಂದರೆ 100. ಸೊ ಇಲ್ಲಿ ನೋಡಿ 7 ಇಂದ ಯಾವುದೇ ನಂಬರ್ ಡಿವೈಡ್ ಆಗಲ್ಲ, ಇಲ್ಲೂ 7 ಇಂದ ಯಾವುದೇ ನಂಬರ್ ಡಿವೈಡ್ ಆಗಲ್ಲ. ಸೊ ಅದಕ್ಕೆ ನಾನು ಇಲ್ಲೇನು ಮಾಡ್ತೀನಿ 22/7ನ ಕಾಮನ್ ತೊಗೊಳ್ತೀನಿ. ಸೊ 22/7 ಇಂಟು ಕಾಮನ್ ತೊಗೊಂಡ್ರೆ ಇಲ್ಲಿ ನೋಡುತ್ತೆ 13 into 15. ಸೊ 13 into 15 ಮಲ್ಟಿಪ್ಲೈ ಮಾಡಿದ್ವಿ ಅಂತ ಹೇಳಿದ್ರೆ ಏನಾಗುತ್ತೆ, ಸೊ 13 into 15 that is 5 3s are 15, 1 carry, 5 1s are 5 plus 1 6 plus 1 3s are 3, 1 1s are 1 5, 6 plus 3 9 1 195 ಆಗುತ್ತೆ. ಪ್ಲಸ್ ಇಲ್ಲಿ 22/7 ಕಾಮನ್ ತೆಗೆದಿದ್ದೀವಿ, 25 plus 100 ಅಂತ ಹೇಳಿದ್ರೆ 125. ಸೊ ನಾವು ಆ್ಯಡ್ 195 ಪ್ಲಸ್ 125 ಏನಾಗುತ್ತೆ ಅವಾಗ 5 plus 5 10, 1 ಕ್ಯಾರಿ, ಸೊ 9 plus 1 10 plus 2 12, 1 ಕ್ಯಾರಿ 320. ಸೊ 22/7 ಇಂಟು 320. ಸೊ ಈ 320ನ ನಾವು ಇವಾಗ 7ಇಂದ ಡಿವೈಡ್ ಮಾಡ್ಕೊಳ್ಳೋಣ. ಅವಾಗ ಏನಾಗುತ್ತೆ, ಸೊ 320ನ 7ಇಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ ಇವಾಗ 7 4s are 28. ಸೊ 32 ಅಲ್ಲಿ 28 ಹೋಯಿತು ಅಂತ ಹೇಳಿದ್ರೆ ಎಷ್ಟು ಉಳಿಯುತ್ತೆ ಅಂತ ಹೇಳಿದ್ರೆ 4 ಉಳಿಯುತ್ತೆ. ಸೊ 40 ಆಗುತ್ತೆ. 7 5s are 35, ಅಗೇನ್ 5 ಉಳಿಯುತ್ತೆ, ಪಾಯಿಂಟ್ ಕಟ್ಟಿ 0 ತೊಗೊಂಡ್ರೆ 7 7s are 49. ದೆನ್ ಅಗೇನ್ ಇಲ್ಲೇನಾಗುತ್ತೆ 1 ಉಳಿಯುತ್ತೆ, ಮತ್ತೆ 0 ತೊಗೊಂಡ್ವಿ ಅಂತ ಹೇಳಿದ್ರೆ 7 1s are 7. ಸೊ ಇಲ್ಲಿ ನಾವು ಪಾಯಿಂಟ್ ಆದಮೇಲೆ 2 ಡಿಜಿಟ್ ಫೈಂಡ್ ಔಟ್ ಮಾಡ್ಕೊಂಡ್ರೆ ಸಾಕು. ಸೊ ಇಲ್ಲಿ ಡಿವೈಡ್ ಮಾಡಿದ್ರೆ ಎಷ್ಟಾಗುತ್ತೆ 22 into 45.71. ಸೊ ಇವಾಗ ಇದನ್ನು ಅಗೇನ್ ಮಲ್ಟಿಪ್ಲೈ ಮಾಡಿದ್ವಿ ಅಂತ ಹೇಳಿದ್ರೆ 45.71 into 22. ಸೊ 2 1s are 2, 2 7s are 14ಗೆ 4, 1 ಕ್ಯಾರಿ, 2 5s are 10 plus 1 11, 1 ಕ್ಯಾರಿ, 2 4s are 8 plus 1 9 ಪ್ಲಸ್ 2 ಇಂದ ಡಿವೈಡ್ ಇದು ಮಲ್ಟಿಪ್ಲೈ ಮಾಡಿದ್ರೆ ಅಗೇನ್ ಸೇಮ್ ಬರುತ್ತೆ 2 4 1 9. ಸೊ 2 4 plus 2 6, 4 plus 1 5, 9 plus 1 10, 0 1 ಕ್ಯಾರಿ 2. ಸೊ ಇಲ್ಲಿ ಪಾಯಿಂಟ್ ಆದಮೇಲೆ 2 ಡಿಜಿಟ್ ಇದೆ. ಸೊ ಹೋಲ್ ಎರಡು ಟರ್ಮ್ಸಲ್ಲೂ ನೋಡ್ತೀವಿ ಪಾಯಿಂಟ್ ಆದಮೇಲೆ 2 ಡಿಜಿಟ್ ಇರೋದು. ಸೊ ಇಲ್ಲಿ ರೈಟ್ ಸೈಡಿಂದ ಕೌಂಟ್ ಮಾಡಿ 1 2. ಸೊ 205.62 centimeter square. So total surface area of frustum of cone is 205.62 centimeter square. So now let's find out volume of the frustum of the cone. So volume is equals to 1/3 pi h into r1 square plus r2 square plus r1 into r2. ಸೊ ಇವಾಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. 1/3 ಇಂಟು ಪೈ ಅಂದರೆ 22/7 ಇಂಟು ಹೆಚ್ ಅಂದರೆ 12, r1 ಅಂದರೆ 5 ಸ್ಕ್ವೇರ್ ಪ್ಲಸ್ r2 ಅಂತ ಹೇಳಿದ್ರೆ 10 ಸ್ಕ್ವೇರ್ ಪ್ಲಸ್ r1 ಇಂಟು r2 ಅಂದರೆ 5 ಇಂಟು 10. ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಇಲ್ಲಿ ಡಿವೈಡ್ ಆಗುತ್ತಾ ನೋಡೋಣ. ಸೊ 3 1s are 3 4s are ಡಿವೈಡ್ ಆಗುತ್ತೆ. 22 ಇಂಟು 4 is 88 ಡಿವೈಡೆಡ್ ಬೈ 7. ಸೊ 5 ಸ್ಕ್ವೇರ್ ಅಂದರೆ 25 ಪ್ಲಸ್ 10 ಸ್ಕ್ವೇರ್ ಅಂದರೆ 100 ಪ್ಲಸ್ 5 10s are 50. ಸೊ ಅಗೇನ್ 88/7. So 25 plus 100 plus 50, 100 plus 50 150, 150 plus 75, sorry 150 plus 25 175. ಸೊ ಇವಾಗ 175ನ 7ಇಂದ ಡಿವೈಡ್ ಆಗುತ್ತಾ ನೋಡೋಣ. ಸೊ 175 ಡಿವೈಡೆಡ್ ಬೈ 7. ಸೊ 7 2s are 14. ಸೊ 7ಅಲ್ಲಿ 4 ಹೋದರೆ 3, 1ಅಲ್ಲಿ 1 ಹೋದರೆ 0. ಸೊ 5 ಕೆಳಗಿಳಿಸ್ಕೋಣ. 7 5s are 35. ಸೊ 88 ಇಂಟು 25. ಸೊ 88 ಇಂಟು 25 ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 88 ಇಂಟು 25, 5 8s are 40, 0 4 ಕ್ಯಾರಿ. ಸೊ 5 8s are 40 ಪ್ಲಸ್ 4 44 ಪ್ಲಸ್ 2 8s are 16, 1 ಕ್ಯಾರಿ, 2 8s are 16 ಪ್ಲಸ್ 1 17, 0 4 ಪ್ಲಸ್ 6 10, 0 1 ಕ್ಯಾರಿ. ಸೊ 7 ಪ್ಲಸ್ 1 8, 8 ಪ್ಲಸ್ 1 12, 2 1 ಕ್ಯಾರಿ 2200. ವಾಲ್ಯೂಮ್ಸ್ ಯೂನಿಟ್ ಏನು ಸೆಂಟಿಮೀಟರ್ ಕ್ಯೂಬ್. ಸೊ ದಿಸ್ ಈಸ್ ದ 5 marks ಕ್ವಶನ್ ಆನ್ಸರ್. ಸೊ ಇದು ಇಲ್ಲಿಗೆ ನಮಗೆ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಎಕ್ಸಾಮಿನಿಂದು ಕ್ವಶನ್ ಪೇಪರ್ಸು ಕಂಪ್ಲೀಟಾಗಿ ಸಾಲ್ವ್ ಆಗುತ್ತೆ. ಸೊ ವಿಡಿಯೋ ಲಿಂಕ್ಸ್ ಪಾರ್ಟ್ 1 ಪಾರ್ಟ್ 2 ಆ್ಯಂಡ್ ಪಾರ್ಟ್ 3ನ ವಿಡಿಯೋ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.